ವೆಲ್ಕಮ್ ಗಾಯ್ಸ್, ವೆಲ್ಕಮ್. ಇವತ್ತಿನ ಹೊಸ ಚಾಪ್ಟರ್ ರಿವ್ಯೂಗೆ ವೆಲ್ಕಮ್. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋದು 1128 ಚಾಪ್ಟರ್ 1128ನ ರಿವ್ಯೂ ಮಾಡ್ತಾ ಇದ್ದೀವಿ. ನಾನಂದು ಸಖತ್ ಹ್ಯಾಪಿ ಆಗಿದ್ದೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ. ಓಕೆ, ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಹೊಸ ಚಾಪ್ಟರ್ ಹೆಸರು RPG ಅಂತ. ವಾಟ್ ಡಸ್ ಇಟ್ ಮೀನ್? ಹಂಗಂದ್ರೆ ಏನು? ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ನಿಮ್ಗೆ ಏನಾರ ಗೊತ್ತಿದೆ RPG ಅಂತೇನು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಓಕೆನಾ? ಇವಾಗ ನಮಗೆ ಹಳೆ ಚಾಪ್ಟರ್ ಥರ ನಮಗೆ ಈ ಚಾಪ್ಟ್ರಲ್ಲಿ ನಮಗೆ ಯಮಾಟೋ ಕಮರ್ ಪೇಜ್ ಸ್ಟೋರಿನ ಕೊಟ್ಟಿಲ್ಲ. ನಾನಂತೂ ಯಾರ ಕಿಡ್ನಾಪರ್ ಅಂತ ನೋಡಬೇಕಿತ್ತು. ನನಗಂತ ಹೆವಿ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಯ್ತಿಲ್ಲ. ಯಾರು ಕಿಡ್ನಾಪ್ ಮಾಡ್ತಾ ಇರೋದು ಎಲ್ಲಾನು. ಮಿನೋಟೊಮೋ ಮತ್ತು ಒಬ್ಳು ಮಿಸ್ಸಿಂಗ್ ಗರ್ಲ್ ಬೇರೆ ಇದ್ದಾರೆ. ಇಬ್ಬರು ಮಿಸ್ಸಿಂಗ್ ಇವಾಗ ಮೇನ್ ಪರ್ಸನ್ಸು. ಯಾರು ಅಂತ ಗೊತ್ತಿಲ್ಲ. ಯಮಾಟೋ ಕವರ್ ಪೇಜ್ ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ನನಗೆ ಅನ್ಸುತ್ತೆ. ನಿಮ್ಗೆ ಅನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಯಾರು ಇರ್ಬೋದು, ನಿಮ್ಮ ಒಪಿನಿಯನ್ ಏನಿರುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಆದರೆ ನಮಗೆ ಈ ವಾರ ಸಿಕ್ಕಿರೋದು ಇಟ್ಸ್ ಕಲರ್ ಸ್ಪ್ರೆಡ್ ಪೇಜ್. ಓಕೆನಾ? ನಮಗೆ ಈ ವಾರ ನಮ್ಗೆ ಸಿಕ್ಕಿರೋದು ಸಕ್ಕತ್ತಾಗಿದೆ ಪಿಕ್ಚರ್ ಮಾತ್ರ. ಸರಿನಾ? ಎಲ್ಲ ಸ್ಟ್ರಾ ಹ್ಯಾಟ್ಸು ಹಿಂದೆಗಡೆ ಕೈಡೋ ಅನ್ಸುತ್ತೆ. ಫುಲ್ ಬ್ಯಾಕ್ ಗ್ರೌಂಡಲ್ಲಿ ಕೈಡೋ ಥರ ಫುಲ್ ದೊಡ್ಡ ಡ್ರ್ಯಾಗನ್ ಇದೆ. ಸರಿನಾ? ಪರ್ಪಲ್ ಕಲರ್. ಅದ್ರ ಮೇಲ್ಗಡೆ ಜಿಂಬೆ ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾನೆ. ಸರಿನಾ? ಫ್ರಂಟಲ್ಲಿ ನಮಗೆ ಕಾಣಿಸೋದೆ ಎಲ್ಲ ಸ್ಟ್ರಾ ಹ್ಯಾಟ್ಸು ಇದು ವಿಚಸ್ ಎಲ್ಲ ಯೂಸ್ ಮಾಡ್ತಾರೆ. ಗೊತ್ತಲ್ಲ, ಮಾಟ ಮಂತ್ರ ಮಾಡೋರೆಲ್ಲ ಕಾರ್ಟೂನ್ ಎಲ್ಲ ತೋರಿಸ್ತಾರಲ್ಲ, ಬ್ಯಾಂಬೂ ಸ್ಟಿಕ್ಕಲ್ಲಿ ಆಕಾಶದಲ್ಲ ಹಾಕೊಂಡು ಹೋಗ್ತಾ ಇರ್ತಾರಲ್ಲ, ಆ ಸ್ಟಿಕ್ಕಲ್ಲಿ ಎಲ್ಲರೂ ಫ್ಲೈ ಮಾಡ್ಕೊಂಡು ಹೋಗ್ತಾ ಇರ್ತಾರ ಇರೋದು ಪಿಕ್ಚರ್. ಸ್ಟಾರ್ಟಿಂಗ್ ದೊಡ್ಡದಾಗಿ ಲೂಕಿ ಕೈ ಸ್ಟ್ರೆಚ್ ಮಾಡಿ ಅವನು ಅದ್ರ ಮೇಲೆ ಕುತ್ಕೊಂಡಿಲ್ಲ, ಅವ್ನ ಸ್ಟಿಕ್ ಮೇಲೆ. ಆದರೆ ಅವನು ಅದ್ರ ಮೇಲೆ ಕೈ ಇಟ್ಟು ಮಾತ್ರ ಹಾಕೊಂಡು ಹೋಗ್ತಾ ಇರೋ ಥರ ಇದ್ದಾರೆ. ಆಮೇಲೆ ಆ ಕಡೆ ಸೈಡಲ್ಲಿ ಪಕ್ಕದಲ್ಲಿ ಯಾರು ಝೋರೋನು ಅಷ್ಟೇ ಅನ್ಸುತ್ತೆ. ಝೋರೋನು ಡ್ರ್ಯಾಗನ್, ಅವನು ಬ್ರೂಮರಂಗ್ ಮೇಲೆ ಆಡ್ತಾ ಇಲ್ಲ. ಅವನು ಬೂಮ್ ಸ್ಟಿಕ್ ಮೇಲೆ ಆಡ್ತಾ ಇಲ್ಲ. ಅವನು ಡ್ರ್ಯಾಗನ್ ಮೂತಿ ಮೇಲೆ ಕುತ್ಕೊಂಡ್ಬಿಟ್ಟಾನೆ. ಕೈ ಜಿಂಬೆ ಆರಾಮಾಗಿ ಒಂದು ತಲೆ ಮೇಲೆ ಮಲ್ಕೊಂಡ್ಬಿಟ್ಟಾನೆ. ಅದು ಮಾತ್ರ ಚೆನ್ನಾಗಿತ್ತು. ಆಮೇಲೆ ಬ್ರುಕ್ಕು ಮತ್ತೆ ಚಾಪರ್ ಮಾತ್ರ ಸಖತ್ ಕಾಮಿಡಿ. ಬ್ರುಕ್ಕು ಆ ಸ್ಟಿಕ್ನ ಹಿಡ್ಕೊಂಡಿಲ್ಲ, ಅವ್ನು ಬಿದೋಗ್ಬಿಡ್ತಾವನೆ. ಚಾಪರ್ ಅದ್ರ ಪಾಪ ಅವರು ಅವ್ನ ಶರ್ಟ್ ಹಿಡ್ಕೊಂಡ್ಬಿಟ್ಟ ಅಂತ ಕೇಳಿಸ್ತಾ. ಅವನು ಬ್ರುಕ್ ಮಾತ್ರ ಅವರಿಬ್ರು ಮಾತ್ರ ಕ್ರೇಜಿ ಆಗುತ್ತೆ. ಮತ್ತೆ ಕೆಳಗಡೆ ಈ ಕಡೆ ಸೈಡ್ ಬಂದ್ರೆ ನಮ್ಗೆ ಸಕ್ಕದ ಇಂಟ್ರೆಸ್ಟಿಂಗ್ ಅನ್ಸಿದೆ. ಹೆಂಗಂದ್ರೆ ಎಲ್ಲರಿಗೂ ಬರೀ ಆ ಸ್ಟಿಕ್ ಮಾತ್ರ ಇದ್ರೆ ಅವ್ರು ಅದ್ರ ಮೇಲೆ ಹಾರ್ಕೊಂಡು ಹೋಗ್ತಾವ್ರೆ. ಸರಿನಾ? ಅದ್ರಲ್ಲಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಫ್ರ್ಯಾಂಕಿಗೆ ಮಾತ್ರ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿದೆ ಸ್ಟಿಕ್ ಮಾತ್ರ. ಯಾಕಂದ್ರೆ ಅವನಿಗೆ ಒಂದೊಂಥರ ಮೋಟ್ರ್ ಬೈಕ್ ತರ ಮಾಡಿದ್ದಾರೆ ಅದೇ ಸ್ಟಿಕ್ನ. ಸೇಮ್ ಸ್ಟಿಕ್ಕೇ, ಅದ್ರ ಸ್ಟಿಕ್ ಮುಂದೆ ಹ್ಯಾಂಡಲ್ ಇದೆ. ಅವನಿಗೆ ಹ್ಯಾಂಡಲ್ ಇಟ್ಕೊಂಡು ಮುಂದೆಗಡೆ ನಾಮೇನ್ ಕೂರಿಸ್ಕೊಂಡು ಅವ್ನು ಹೋಗ್ತಾನೆ. ಮತ್ತೆ ಅವ್ನ ಬ್ಯಾಕ್ ಅಲ್ಲಿ ಒಂದೇ ತರ ಬೂಮ್ ಇಲ್ಲ. ನಿಮ್ಗೆ ನೈಟ್ರ್ ಕೊಡ್ಬೇಕಲ್ಲ, ನಾವಿವಾಗ ಅದನ್ನ ಯೂಸ್ ಮಾಡೋಣ ಅಂತ ಪೊರಕೆ ಇಲ್ಲ. ಸೊ ವಿ ಯೂಸ್ ಮಾಪ್ ಸ್ಟಿಕ್. ಓಕೆನಾ? ಇವಾಗ ಅವನಿಗೆ ಒಂದೇ ಒಂದು, ಎಲ್ಲರಿಗೂ ಇರೋದು ಒಂದೇ ಒಂದು ಹಿಂದೆಗಡೆ ಅದೇನು ಒಟ್ಟೆವರ್ ಇದೇನು ಕರೀತಾರ ಗೊತ್ತಿಲ್ಲ ನನಗೆ. ಇದನ್ನ ಅದು ಹಿಂದೆಗಡೆ ಒಂದೇ ಇರೋದು. ಆದ್ರೆ ಫ್ರ್ಯಾಂಕಿಗೆ ಮಾತ್ರ ಈ ತರ ಒಂದ್ 3-4 ಇವೆ ಸುತ್ತ. ಒಳ್ಳೆ ಮೋಟ್ರ್ ಬೈಕ್ ತರ, ಕೆಲವು ಸೈಲೆನ್ಸರ್ಸ್ ಇರುತ್ತಲ್ಲ ಅದೇ ತರ ಅವ್ನಿಗೆ 3-4 ಇದೆ. ಇದನ್ನ ಹಾಕೊಂಡು ಎಲ್ಲಾರು ಅಂತ ಹಾಕೊಂಡು ಹೋಗ್ತಾವ್ರೆ ಎಲ್ಲಾರು. ಮಾತ್ರ ಕ್ರೇಜಿ ಆಗಿತ್ತು. ಮತ್ತೆ ಅದ್ರ ಕೆಳಗಡೆ ಆ ಫ್ರ್ಯಾಂಕಿ ಪಕ್ಕದಲ್ಲಿ ಇರೋದು ರಾಬಿನ್ ನೀಟಾಗಿ ಸೈಡಲ್ಲಿ ಒಳ್ಳೆ ಕುತ್ಕೋತಾರಲ್ಲ ಹುಡುಗಿರು, ಸೈಡಲ್ಲಿ ಕುತ್ಕೊಳತ್ತಾರ ಬ್ರೂಮ್ ಸ್ಟಿಕ್ ಮೇಲೆ ಕುತ್ಕೊಂಡು ಹೋಗ್ತಾರೆ. ಅದ್ರ ಕೆಳಗಡೆ ಸಾಂಜಿ ಮತ್ತೆ ಉಸಾಫ್ ದ ವೆಯ್ಟ್ ಕಾಮಿಡಿ. ಸರಿನಾ? ಸಾಂಜಿ ನೀಟಾಗಿ ಕುತ್ಕೊಂಡು ಅವ್ನು ಆರಾಮದಲ್ಲ, ಆರಾಮಾಗಿ ಅವನಿಗೇನು ಭಯ ಇಲ್ಲ. ಆ ಕಡ್ಡಿ ಮೇಲೆ ನಿಂತ್ಕೊಂಡು ರಾಬಿ ಚಾ ಅಂತ ಮೇಲ್ಗಡೆ ಹಿಂಗೆ ನೋಡ್ತಾವನೆ. ಅವನ್ ಕೆಳಗಡೆ ಉಸಾಫ್, ಅವನ್ ಕೆಳಗಡೆ ಅವ್ನು ಸಾಂಜಿ ಇದ್ರ ಮೇಲೆ ನಿಂತ್ಕೊಂಡು ಹಿಂಗ್ ಮಾಡ್ತಾ ಇದ್ರೆ ಉಸಾಫ್ ಇದನ್ನ ಹಿಡ್ಕೊಂಡು ಅವ್ನು ಬಿದೋಗ್ತಾರ ಅವ್ನು ಮಾಡ್ತಾನೆ. ಕಲರ್ ಸ್ಪ್ರೆಡ್ ಮಾತ್ರ ಸಖತ್ ಕ್ರೇಜಿಯಾಗಿ ಸಖತ್ತಾಗಿ ಇಷ್ಟ ಆಯ್ತು ನನಗಂತೂ. ನಿಮ್ಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಗೋ ಬ್ಯಾಕ್ ಟು ಚಾಪ್ಟರ್. ಓಕೆನಾ? ಚಾಪ್ಟರ್ ಅಲ್ಲಿ ಇವಾಗ ಫಸ್ಟ್ ನಮಗೆ ಸಿಗದೆ ಅವ್ನು ಹೇಳಿದ್ನಲ್ಲ, ನಾಮಿ ಹೇಳಿರ್ತಾರಲ್ಲ ಓದ್ ಚಾಪ್ಟರ್ ಅಲ್ಲಿ, ಇದು ಇಮ್ಯಾಜಿನೇಷನ್ ಇರ್ಬೋದು, ಕನ್ಸಿರ್ಬೋದು ಅಂತ. ಅವನು ಸಾಂಜಿನ ಇವಾಗ ಕನ್ಸಿರ್ಬೋದು, ನಾನು ಕನ್ಸಲ್ಲಿದ್ದೀನಿ ಅಂದ್ಬಿಟ್ಟು ನಾಮೇನ ಎತ್ಕೊಂಡು ಕಾಪಾಡಿರ್ತಾನಲ್ಲ ಓದ್ ಚಾಪ್ಟರ್ ಅಲ್ಲಿ, ನಾಮೇನ ಎತ್ಕೊಂಡು ಬಾ ಆರೋಣ ಅಂತ ಹೋಗ್ಬಿಟ್ಟು ಅವ್ನು ಜಂಪ್ ಮಾಡ್ಬಿಡ್ತಾನೆ, ಆರಕ್ಕೆ ಹೋಗ್ತಾನೆ. ಆಮೇಲೆ ಎಲ್ಲ ಕೆಳಗಡೆ ಬಂದ್ಬಿಟ್ಟು ಎಲ್ಲ ಫುಲ್ ಮಾತಾಡ್ತಾರೆ. ಯಾವ ಜಾಗ ಇರ್ಬೋದಿದು, ಏನಿರ್ಬೋದಿದು ಅಂತೆಲ್ಲ ಫುಲ್ಲು ಮಾತಾಡ್ಕೊಂಡಿದ್ದಾರೆ. ಆಮೇಲೆ ನಮ್ಗೆ ಝೋರೋ ಹೇಳಕ್ ಗೊತ್ತಾಗುತ್ತೆ, ಮೇನ್ ಗೊತ್ತಾಗುತ್ತೆ ಏನಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾರೆ, ಎಲ್ಲರೂ ಹೆಂಗ್ ಕನೆಕ್ಟ್ ಆಗ್ತಾರೆ, ಒಬ್ರಿಗೆ ಹೆಂಗ್ ಸಿಗ್ತಾರೆ ಅಂತ ಝೋರೋ ಹೇಳ್ತಾನೆ. ಸರಿನಾ? ಝೋರೋ ಹೇಳಿದ್ದೇನಪ್ಪ ಅಂದ್ರೆ, ನಾನು ಎದ್ದಿದ ತಕ್ಷಣ ನನಗೆ ಒಂದು ಸೌಂಡ್ ಕೇಳಿಸ್ತು, ಕಾಡಿಂದ ಬರ್ಬೇಕಾದ್ರೆ ಒಂದು ಸೌಂಡ್ ಕೇಳಿಸ್ತು.
ಆ ಸೌಂಡ್ನ ಫಾಲೋ ಮಾಡ್ಕೊಂಡು ಹೋದಾಗ ನನಗೆ ಲೂಫಿ ಆ ರ್ಯಾಬಿಟ್ಗೆ ತಿರ್ಬಿಟ್ಟಿದ್ನಲ್ಲ, ಆ ರ್ಯಾಬಿಟ್ನ ಹೊಡಿತಾರದು ಲೂಫಿ ಕಾಣಿಸ್ತು ನನಗೆ ಅಂತ. ಸೊ ನಾವು ಮೇನ್ ಪಾಯಿಂಟ್ ಏನು ನೋಟಿಸ್ ಮಾಡಬೇಕಾಗಿರೋದು ಅಂದರೆ ಝೋರೋ ಡೈರೆಕ್ಷನ್ಸ್ ಕರೆಕ್ಟ್ ಆಗಿದೆ. ಸೊ ಝೋರೋಗೆ ನಾವು ಡೈರೆಕ್ಷನ್ಸ್ ಹೇಳಬಾರ್ದು, ಝೋರೋಗೆ ಸೌಂಡ್ ತಿಳಿಸ್ಬೇಕು. ಎಸ್, ಶಬ್ದವೇದಿ ಕಲ್ತ್ಕೊಂಡಿದ್ದಾನೆ ಝೋರೋ. ಓಕೆನಾ, ಅವ್ನ ಸೌಂಡ್ ಕೇಳಿಸ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಕ್ಕೆ ಅವ್ನಿಗೆ ಲೂಫಿ ಸಿಗ್ತಾ ಇರೋದೇನಂತೆ, ಹೊಡಿತಾ ಇರೋದು ಆಕೆ ರಾಬಿಟ್ಗೆ ಹೊಡಿತಾ ಇರೋದು ಕಾಣಿಸುತ್ತಂತ ಅವ್ನಿಗೆ. ಅದಕ್ಕೋಸ್ಕರ ನಾವು ಇವಾಗ ಇನ್ಮೇಲಿಂದ ಫಾಲೋ ಮಾಡ್ಬೇಕಾಗಿರೋದು ಝೋರೋ ಸೌಂಡ್ ಫಾಲೋ ಮಾಡ್ತಾನೆ ಅಂತ. ಮಾತ್ರ ಕ್ರೇಜಿ ಆಗಿತ್ತು ಅವ್ನ ಸೌಂಡ್. ಅವ್ನು ಯಾವಾಗಲೂ ಡೈರೆಕ್ಷನ್ ಮೇಲೆ ಸಕ್ಕತ್ ಮಿಸ್ಟೇಕ್ ಮಾಡ್ತಾನ. ಅವ್ನಿಗೆ ಇನ್ನ ಸೌಂಡ್ ಕೊಟ್ಬಿಟ್ರಪ್ಪ, ಅವ್ನಿಗೆ ಆರಾಮಾಗಿ ಫಾಲೋ ಮಾಡ್ಕೊಂಡು ಬರ್ತಾನೆ ಆರಾಮಾಗಿ. ಇನ್ನು ಝೋರೋ ಬಗ್ಗೆ ಮಿಸ್ಟೇಕ್ ಬೇಡ, ಇನ್ಮೇಲೆ ಅವ್ನಿಗೆ ಸೌಂಡು ಚೆನ್ನಾಗಿರಿದ್ರೆ ಆರಾಮಾಗಿ ಬಂದ್ಬಿಡ್ತಾನೆ ಅವನು. ಇದೊಂದು ಸಗದಾಗಿ ಮಾತ್ರ ಮಾಡಿದ್ದಾರೆ. ಆಮೇಲೆ ನಮ್ಗೆ ನೆಕ್ಸ್ಟ್ ಮೇನ್ ಪಾಯಿಂಟ್ ಅಂದ್ರೆ ಸಖತ್ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನಪ್ಪ ಅಂದ್ರೆ ಲೂಫಿ ಉಸಾಪ್ಗೆ ಕೇಳ್ತಾನೆ ಏನಂತ, ನೀನೊಬ್ನೇ ಆ ಕ್ಯಾಟ್ನ ತಗೋಬೋದಾಗಿತ್ತು, ಒಬ್ನೇ ಆ ಕ್ಯಾಟ್ಗೆ ಹೊಡಿಬೋದಾಗಿತ್ತಲ್ವಾ ಅಂತ ಕೇಳ್ತಾನೆ. ಸೊ ದಿಸ್ ಈಸ್ ದ ಮೇನ್ ಪಾಯಿಂಟ್ ಗೈಸ್. ಯಾಕಂದ್ರೆ ಉಸಾಪ್ ಹೇಳ್ತಾನೆ, ಹೌದು ನಾನು ತಗೋತಾ ಇದ್ದೆ, ಆದ್ರೆ ಅದ್ರ ಬಾಯಲ್ಲಿ ನಾನು ಹಾಕೊಂಡ್ಬಿಟ್ಟಿತ್ತು, ಅದಕ್ಕೆ ನಂಗೆ ಹೊಡಿಯೋಕ್ಕಾಗಿಲ್ಲ ಅಂತ. ಸೊ ಲೂಫಿನೇ ಇದನ್ನ ಪಾಯಿಂಟ್ ಔಟ್ ಮಾಡ್ತಿದ್ದಾನೆ ಅಂದ್ರೆ, ಯಾಕಂದ್ರೆ ಮಾನ್ಸ್ಟರ್ ಟ್ರಿಯೋ ಅವರು ಸಖತ್ ಕ್ರೇಜಿ, ಅವರಂತೂ ಎಲ್ಲರಿಗೂ ಹೊಡಿತಾರೆ, ಯಾರೇ ಸಿಕ್ಕರೂ ಬಿಡಲ್ಲ ಅವರು. ಓಕೆನಾ, ಆದ್ರೆ ಉಸಾಪ್ ಮೇನ್ ಉಸಾಪ್ಗೆ ಇವಾಗ ನಮಗೆ ಪವರ್ ಅಪ್ ಬೇಕಾಗಿರೋದು. ಯಾಕಂದ್ರೆ ಅವನಿನ್ನ ಅದೇ ಹಳೇ ತರ ಉಸಾಪೇ ಇದ್ದಾನೆ, ಅವನಿನ್ನೂ ಜಾಸ್ತಿ ಡೆವಲಪ್ ಆಗಿಲ್ಲ. ಅವ್ನು ಬ್ರೇವ್ ವಾರಿಯರ್ ಏನಾಗಬೇಕು ಅಂತ ಅವ್ನ ಡ್ರೀಮ್ ಇದೆಯೋ ಅದಕ್ಕೆ ಅವನು ಎಷ್ಟು ಹತ್ರ ಆಗಿದ್ದಾನೋ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಈ ಚಾಪ್ಟರ್ ನೋಡೋದ್ಮೇಲೆ ನನಗಂತೂ ಇದು ಎಲ್ಬಾಫ್ ಗಾಯ್ಸ್, ಇದು ಎಲ್ಬಾಫ್ಗೆ ಉಸಾಪ್ ಆರ್ಕ್ ಇರಬೇಕಿದು. ಅದಕ್ಕೋಸ್ಕರ ಅವ್ನು ಪವರ್ ಅಪ್ ನೋಡಿ, ಇದು ಎಂಡ್ ಆಫ್ ಚಾಪ್ಟರ್. ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಇದನ್ನ ನೋಟಿಸ್ ಮಾಡಿದ್ದಾರೆ ಓಡಾ ಸೆನ್ಸೆ ಅಂತಂದ್ರೆ, ನನಗೆ ಈ ಎಲ್ಬಾಫ್ ಆರ್ಕ್ ಕೊನೆಯಲ್ಲಿ ಉಸಾಪ್ಗೆ ಏನಾದ್ರು ಒಂದು ಪವರ್ ಅಪ್ ಅಥವಾ ಅವ್ನಿಗೇನೋ ಅವ್ನಿಗೆ ಹಿಂಗೆ ಅಬ್ಸರ್ವೇಷನ್ ಹಾಕಿ ಸಿಕ್ಕಿದೆ ಸರಿ ನಾನು ಡ್ರೆಸ್ಸೋಸದಲ್ಲಿ. ಇವಾಗ ಅವ್ನಿಗೆ ನೆಕ್ಸ್ಟ್ ಲೆವೆಲ್ ಬೇಕಿನ್ನ, ಅದನ್ನ ಪೂರ್ತಿ ಅವನು ಮಾಸ್ಟರ್ ಮಾಡಬೇಕು, ಅದನ್ನ ಅಬ್ಸರ್ವೇಷನ್ ಹಾಕಿ. ಇಲ್ಲ ಏನಾರ ದೊಡ್ಡದಾಗಿ ಪವರ್ ಅಪ್ ಸಿಗ್ಬೇಕು ಅವ್ನಿಗೆ, ಏನಾರ ಒಟ್ಟಿನಲ್ಲಿ ಏನಾರ ಒಂದು ಆಗ್ಬೇಕು ಅವ್ನಿಗೆ. ಉಸಾಪ್ನ ಇದನ್ನ ನೋಟಿಸ್ ಮಾಡಿದ್ರೆ ನನಗಂತೂ ಹೆವಿ ಖುಷಿ ಆಯ್ತು. ಯಾಕಂದ್ರೆ ಉಸಾಪ್ ಹೆವಿ ವೀಕ್ಲಿಂಗ್ ಟ್ರಿಯೋದಲ್ಲಿ ಅವನು ಸಕ್ಕತ್ತಿರೋದು. ಅದಕ್ಕೋಸ್ಕರ ಅವ್ನು ಬ್ರೇವ್ ವಾರಿಯರ್ ಆಗ್ಬೇಕು ಅಂದ್ರೆ ಫಸ್ಟ್ ಆ ವೀಕ್ಲಿಂಗ್ ಟ್ರಿಯೋ ಇಂದ ಬರಬೇಕು ಅವನು. ಅದಕ್ಕೋಸ್ಕರ ಅವನು ಪವರ್ ಅಪ್ ಅವನಿಗೆ ಬೇಕೇ ಬೇಕು ಅಂತ ನನ್ಗನ್ಸುತ್ತೆ. ನಿಮ್ಗೆ ಅನಿಸುತ್ತೆ ಇದನ್ನ ನೋಟಿಸ್ ಮಾಡಿದ್ ನಿಮ್ಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಲೂಫಿ ಪಾಯಿಂಟ್ ಔಟ್ ಮಾಡಿದ್ದಾನೆ ಅಂದ್ರೆ ನೀವೇ ಯೋಚನೆ ಮಾಡಿ, ನೀವು ಒಬ್ಬನೇ ತಗೋಬೋದಾಗಿತ್ತಲ್ವ ಅವನ್ನ ಕ್ಯಾಟ್ನ ಅಂತ ಹೇಳ್ತಾನೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ನಾವು ಮಾಡಿಬಾರ್ದು ಇದನ್ನ. ಆಮೇಲೆ ನೆಕ್ಸ್ಟು ಉಸಾಪ್ ಹೇಳ್ತಾನೆ, ಕರೆಕ್ಟ್, ನಾನು ಇದನ್ನ ಅವ್ನ ಡ್ರೆಸ್ನ ಅವನ್ನ ನೋಟಿಸ್ ಮಾಡಿಕೊಂಡು ನಾವಿವಾಗ ನಾನು ನೋಡ್ತಾ ಇದ್ರೆ ನಾವಿರೋದು ಇವಾಗ ನಾವು ಎಲ್ಬಾಫ್ ಅಲ್ಲಿ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ನನಗೆ ಮೇನ್ ಡೌಟ್ ಬರ್ತಾರದು, ಎಲ್ಬಾಫ್ ಎಲ್ಲ ಜೈಂಟ್ಸ್ ಅಲ್ವಾ, ಜೈಂಟ್ಸ್ ಹೇಗೆ ನಮ್ ಸೈಜ್ ಡ್ರೆಸ್ಸು, ನಾವೇಗೆ ಜೈಂಟ್ ಸೈಜ್ ಡ್ರೆಸ್ಗೆ ಫಿಟ್ ಆಗ್ತಾ ಇದೀವಿ ಅಂತ ಅವನಿಗೆ ಕ್ವಶನ್ ಬರುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ. ಅವನು ಜೈಂಟ್ಸ್ ಲ್ಯಾಂಡ್ ಅಲ್ಲಿ ಇದ್ಮೇಲೆ ಅವನ್ಗೆ ಹೇಗೆ ಅವ್ನ ಹ್ಯೂಮನ್ ಸೈಜ್ಗೆ ಹೆಂಗೆ ಡ್ರೆಸ್ ಬಂತು, ಇದು ಮೇನ್ ಪಾಯಿಂಟ್. ಅವಾಗ ನಾಮಿ ಹೇಳ್ತಾಳೆ, ಕರೆಕ್ಟು, ಇದೇನಾರ ಎಲ್ಬಾಫ್ ಆಗಿದ್ರೆ ಅಕಸ್ಮಾತ್ ನಾವೇ ಜೈಂಟ್ ಸೈಜ್ಗೆ ಇನ್ಕ್ರೀಸ್ ಆಗಿರ್ಬೋದು ಅಂತ ಹೇಳ್ತಾರೆ. ಅದನ್ನ ಯೋಚನೆ ಮಾಡಿಲ್ಲ ಗೈಸ್, ಯೋಚನೆ ಮಾಡಿಲ್ಲ. ಸೊ ಅಂದ್ರೆ ಅಲ್ಲಿರೋ ಬೇರೆ ಜನರ ನಾವು ಓದ್ ಚಾಪ್ಟರ್ ಎಲ್ಲ ನೋಡಿದ್ದು, ಅವರು ಜೈಂಟ್ಸ್ ಏನಾ, ಸ್ಟ್ರಾ ಹ್ಯಾಟ್ಸ್ ಎಲ್ಲ ಜೈಂಟ್ ಸೈಜ್ಗೆ ರೈಸ್ ಆಗಿದಾರ? ನಿಮ್ಗೇನು ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ. ಅದು ಯಾವಾಗಲೂ ಬೀಳ್ತಾ ಇರುತ್ತೆ, ನನಗೂ ಫಿಕ್ಸ್ ಮಾಡಿ ಸಾಕಾಯ್ತು. ಲೆಟ್ಸ್ ಗೋ ಬ್ಯಾಕ್ ಚಾಪ್ಟರ್. ಅದೇ ಥರ ನನಗೆ ಇದು ಡೌಟ್ ಹೊಡಿತಾ ಇರೋದು, ಇವಾಗ ಅವರೇನಾರ ಮತ್ತೆ ಇನ್ಕ್ರೀಸ್ ಆಗಿದಾರ ಜೈಂಟ್ ಸೈಜ್ಗೆ, ಅದಕ್ಕೋಸ್ಕರ ಅವ್ರ ಕ್ಲಾತ್ಸ್ ಎಲ್ಲ ಫಿಟ್ ಆಗ್ತಿದ್ಯಾ ಪರ್ಫೆಕ್ಟ್ ಆಗಿ? ನಿಮ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ. ನನಗಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ ಅವ್ರೇನಾರ ಜೈಂಟ್ ಸೈಜ್ಗೆ ಸಿಕ್ಟ್ ಆಗಿದ್ರೆ, ಯಾಕಂದ್ರೆ ಇದು ಮೋಸ್ಟ್ ವ್ಯಾಲಿಡ್ ಅಂತಾನೆ ಅನ್ಸುತ್ತೆ ಸರಿನಾ. ಯಾಕಂದ್ರೆ ಇವಾಗ ಜೈಂಟ್ಸ್ ಎಲ್ಬಾಫ್ ಆರ್ಕ್ ಅಂತ ಬಂದ್ಮೇಲೆ ಜೈಂಟ್ಸ್ ಎಲ್ಲ ಒಂದು ದೊಡ್ಡದಾಗಿ ಸಖತ್ತಾಗಿರ್ತಾರೆ, ಆದರೆ ಹ್ಯೂಮನ್ಸ್ ಎಲ್ಲ ಚಿಕ್ಕದಾಗಿರ್ತಾರೆ. ಅವ್ರಿಗೆ ಪ್ಯಾನಲ್ ಸೆಟ್ ಮಾಡಬೇಕು ಅಂದ್ರೆ ಹೆವಿ ಕಷ್ಟ ಆಗುತ್ತೆ. ಸುಮ್ಮನೆ ಇಮ್ಯಾಜಿನ್ ಮಾಡಿ, ಅವರು ಜೈಂಟ್ಸ್ ಎಲ್ಲ ಅಷ್ಟು ದೊಡ್ಡದಾಗಿರುತ್ತೆ, ಮಾತಾಡ್ತಿರ್ತಾರೆ, ಅವ್ರಿಗೆಲ್ಲ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ಆದರೆ ಲೂಫಿ, ಸ್ಟ್ರಾ ಹ್ಯಾಟ್ಸ್ ಅವರೆಲ್ಲ ಮಾತಾಡ್ಬೇಕಾದ್ರೆ ನಿಮ್ಗೆ ಚಿಕ್ಕದಾಗಿ ಕಾಣಿಸುತ್ತೆ. ಅವರೆಲ್ಲ ಸುಮ್ಮನೆ ಸೈಡಲ್ಲೆಲ್ಲೋ ಇರೋ ಥರ ಕಾಣಿಸುತ್ತೆ, ಅವ್ರು ನೀಟಾಗಿ ಅಟ್ರಾಕ್ಟ್ ಆಗಲ್ಲ ಮೇನ್ ಪ್ಯಾನಲ್ಗೆ ಅಂತ ನನಗೆ ಅನಿಸಿದೆ. ಅದನ್ನ ಓಡಾ ಸೆನ್ಸ್ ಅವ್ರು ನೋಟಿಸ್ ಮಾಡಿ ಇವ್ರನ್ನ ಇನ್ಕ್ರೀಸ್ ಮಾಡಿದ್ದಾರೆ ಸ್ಟ್ರೈಟ್ ಅಂತ ನನ್ಗೆ ಅನಿಸ್ತಾ ಇದೆ. ಅವ್ರಿಗೆ ಮತ್ತೆ ದೊಡ್ಡದಾಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಜೈಂಟ್ ಸೈಜ್ ಬಟ್ಟೆ ಎಲ್ಲ ಸಿಗ್ತಾ ಇರೋದು ಅಂತ ಇವಾಗ ಮೇನ್ ನಾಮಿ ಪಾಯಿಂಟ್ ಹೇಳ್ತಾರೆ. ಆಮೇಲೆ ಎಲ್ಲರೂ ಕಡೆನೂ ನೋಡ್ತಾರೆ, ಎಲ್ಲ ಕಡೆ ನೋಡಿದ್ಮೇಲೆ ಈ ಜಾಗ ಮಾತ್ರ ಸಖತ್ ದೊಡ್ಡದಾಗಿದೆ, ಮತ್ತೆ ಆ ಟ್ರೀ ಇತ್ತಲ್ಲ, ಆ ಟ್ರೀ ಮಾತ್ರ ಫೇಕ್ ಅನಿಸ್ತಾ ಇದೆ ಅಂತ. ಸೊ ನಾವು ಅನ್ಕೊಂಡಂಗೆ ಇದು ರಿಯಲ್ ಸಿಟಿ ಅಲ್ಲ, ಆಬ್ವಿಯಸ್ಲಿ
ಲೆಗೋ ಸಿಟಿ ಯಾರೋ ಕ್ರಿಯೇಟ್ ಮಾಡಿರೋದು ಲೆಗೋ ಸಿಟಿನ. ಅದಕ್ಕೋಸ್ಕರ ಇವಾಗ ಅವರೆಲ್ಲ ಡಿಸೈಡ್ ಮಾಡ್ಕೊಂಡು ಬನ್ನಿ ಅಲ್ಲಿ ಮುಂದೆ ಎಲ್ಲರೂ ಜನ ಇರ್ತಾರೆ ಟೌನಲ್ಲಿ, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಮಾತಾಡೋಣ, ಏನಿದೆ ವಿಷಯ, ನಾವು ಎಲ್ಲಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ನಮ್ಮ ಕ್ರೂಮೇಟ್ಸ್ ಎಲ್ಲ ಎಲ್ಲಿ, ಎಲ್ಲಾರನ್ನೂ ಕೇಳೋಣ, ಬನ್ನಿ ಎಲ್ಲ ಹೋಗ್ಬೋಣ ಅಂದ್ಬಿಟ್ಟು ಕೇಳ್ತಾನೆ. ಅಷ್ಟರಲ್ಲಿ ಸಾಂಜಿ ಹೇಳ್ತಾನೆ ಇಲ್ಲ, ನಮ್ಮ ಅದರ್ ಕ್ರೂಮೇಟ್ಸು ನಮ್ಮ ಹತ್ರದಲ್ಲಿ ಇಲ್ಲ ಅಂತ. ಸೊ ಅವನ ಪಾಯಿಂಟ್ ಏನಪ್ಪ ಅಂದರೆ, ನೀವು ಎಗ್ಗೆ ಡಾರ್ಕಲ್ಲಿ ನೋಡಿರ್ಬೋದು, ಅವನು ಬಾನಿನ ಹುಡುಕ್ಬೇಕಾದ್ರೆ ಅವನೇನು ಮಾಡ್ತಾನೆ ಅಂದರೆ, ಅವನ ರೇಡಾರ್ ಸಿಗ್ನಲ್, ಅವನ ಹತ್ರ ಏನಿದೆ ರೇಡಾರ್ ಸಿಗ್ನಲ್, ಅವ್ನಿಗೆ ಇಷ್ಟವಾದವ್ರನ್ನ ಎಲ್ಲ ಕಡೆ ಅಂದ್ರೆ ತಿರುಗ್ಬಿಟ್ಟು ಅವ್ನಿಗೆ ಇಷ್ಟವಾದವ್ರು ಎಲ್ಲಿದ್ದಾರೆ, ಯಾವ ಹುಡುಗಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾನಲ್ಲ, ಅದೇ ಥರ ಅವನು ಕನೆಕ್ಟ್ ಮಾಡಿದಾನಂತೆ. ಆದರೆ ಆ ಸಿಗ್ನಲ್ ಅಲ್ಲಿ ಅವನಿಗೆ ರಾಬಿನ್ ಸಿಕ್ಕಿಲ್ಲ, ಮತ್ತೆ ಲಿಲಿತ್ ಕೂಡ ಅವನಿಗೆ ಸಿಕ್ಕಿಲ್ಲ. ಸೊ ಅವನಿಗೆ ಅದೇ ಥರನೇ ಎಗ್ಗೆ ಡಾರ್ಕಲ್ಲಿ ಯಾಕೆ ಬೋನಿನ ಹುಡುಕಿದ್ನ ಅವನು, ಈಗ ಅವನಿಗೆ ಹುಡ್ಕಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಅವನು ಹೇಳಿದ್ದು ನಮ್ಮ ಹತ್ರದಲ್ಲಿ ನಮ್ಮ ಕ್ರೂಮೇಟ್ಸ್ ಇಲ್ಲ ಅಂತ. ನೋಟಿಸಬಲ್ ಪಾಯಿಂಟ್. ಈ ಕ್ರೇಜಿ ಪವರ್ ಮಾತ್ರ ಸಖತ್ತಾಗಿದೆ, ಸಾಂಜಿದ್ ಮಾತ್ರ ಇದು ಸಖತ್ತಾಗಿತ್ತು. ಆಮೇಲೆ ಎಲ್ಲರೂ ಟೌನ್ಗೆ ಹೋಗಿ ಹುಡ್ಕೋಣ ಅಂತ ಅಂತಾರೆ. ಆದ್ರೆ ಅವ್ರು ನಿಂತಿರೋ ಜಾಗ ಮಾತ್ರ ಸಖತ್ ದೊಡ್ಡದು, ವೈಡ್ ಆಗಿದೆ, ಒಂಥರ ಯಾವ್ದಾದ್ರು ಮೈನ್ ಸ್ಟೇಜ್ ಸೆಂಟರ್ ತರ ಇದೆ. ಅವ್ರು ಅದನ್ನೇ ಮಾತಾಡ್ಕೋತಾರೆ, ಇದೆಲ್ಲ ಸಖತ್ ವೈಡ್ ಪ್ಲೇಸು, ಇದು ಸಖತ್ ಒಂಥರ ನಮ್ಗೆ ಗೊತ್ತಿಲ್ದಿರೋ ಜಾಗಕ್ಕೆ ಸಖತ್ತಾಗಿದೆ ಅಂತ. ಲೂಫಿ ಮಾತ್ರ ಸಖತ್ ಅಡ್ವೆಂಚರ್ ಮಾಡಬೇಕು ಅಂತ ಸಖತ್ ಎಕ್ಸೈಟ್ ಆಗಿದ್ದಾನೆ. ನಾಮಿ ಮಾತ್ರ ಇನ್ನೂ ಎದುರುಕೊಂಡೇ ಇದ್ದಾಳೆ, ಅವಳಿಗೆ ಏನಾಗ್ಬಿಡುತ್ತೋ ಅಂತ. ಸಾಂಜಿ ನಿಮ್ಗೇನು ಆಗಲ್ಲ ನಾಮಿ, ನಾನು ಕಾಪಾಡ್ತೀನಿ ಅಂತ ಅವನು ಸಖತ್ ಕ್ರೇಜಿಯಾಗಿ ಮಾತಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಆಮೇಲೆ ನಮ್ಗೆ ದೂರದಿಂದ ಯಾರೋ ಬರ್ತಿದ್ದಾರೆ, ಎಲ್ಲಾರು ನೋಡ್ತಾರೆ, ಯಾರೋ ದೂರದಿಂದ ಬರ್ತಿದಾರಲ್ಲ ಅಂತ ಹಿಂಗ್ ನೋಡ್ತಾರೆ. ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನ್ ಗುರು ಈ ತರ ವಿಚಿತ್ರವಾಗಿದೆ ಅಂತ. ನೋಡಿದ್ರೆ ಇಟ್ಸ್ ಗ್ರಾಸ್ ಓಪರ್, ಮಿಡತೆ, ಜೈಂಟ್ ಮಿಡತೆ. ಅದನ್ನ ಮೋಟರ್ ಸೈಕಲ್ ತರ ರೈಡ್ ಮಾಡ್ಕೊಂಡು ಒಬ್ಬ ಬರ್ತಾನೆ. ಕ್ರೇಜಿ ಆಗಿದೆ. ಒಳ್ಳೆ ಮೋಟರ್ ಸೈಕಲ್ ಹಿಂಗಿರ್ತಲ್ಲ, ಹಂಗೆ ದೊಡ್ಡದಾಗಿ ಹಿಂಗಿರುತ್ತಲ್ಲ, ಹಂಗೆ ಇಲ್ಲಿವರೆಗೂ ಇರುತ್ತಲ್ಲ ಹ್ಯಾಂಡಲ್ಲು, ಹಾಲಿವುಡ್ ಮೂವೀಸ್ ಅಲ್ಲಿ ತೋರಿಸ್ತಾರಲ್ಲ, ಇಲ್ಲಿವರೆಗೂ ಬರುತ್ತಲ್ಲ ಹ್ಯಾಂಡಲ್, ಆ ತರ ಮೋಟರ್ ಸೈಕಲ್ ತರ ಅವನು ಮಿಡತೆ ಗ್ರಾಸ್ ಓಪರ್ ಮೇಲೆ ಕುತ್ಕೊಂಡು, ಒಳ್ಳೆ ಸಕ್ಕದಾಗಿದೆ ಕಾನ್ಸೆಪ್ಟ್ ಅಂತ. ಅದ್ರ ಮೇಲೆ ಸೀಟ್ ಎಲ್ಲ ಇದೆ ಕುತ್ಕೊಳ್ಳೋದಕ್ಕೆ, ಹಂಗೆಲ್ಲ ಇಟ್ಕೊಂಡು ಆ ಗ್ರಾಸ್ ಓಪರ್ ಮೇಲೆ ಅವನು ಬಂದಿದ್ದಾನೆ. ಹೆಲೋ ದೇರ್, ಸೀಮ್ಸ್ ಲೈಕ್ ಯುವರ್ ನ್ಯೂ ಕಮರ್ಸ್, ನೀವು ಹೊಸ್ದಾಗಿ ಬಂದಿದ್ದೀರಾ ಅನ್ಸುತ್ತೆ ಅಂತ ಕೇಳ್ತಾನೆ. ಎಲ್ಲರೂ ಶಾಕ್ ಆಗ್ಬಿಡ್ತಾರೆ, ಎಲ್ಲರೂ ಸಖತ್ ಎಕ್ಸೈಟಿಂಗ್ ಆಗಿ ನೋಡ್ತಾ ಇದ್ದಾರೆ. ಆದ್ರೆ ನಾಮಿ ಮತ್ತೆ ಸಾಂಜಿ ಮಾತ್ರ ಯಪ್ಪ ಬಿಡ್ತಾರ, ದೂರ ಇರ್ಲಿ ಅಂತ ಅವ್ರು ಹಿಂದೆ ಬಂದ್ಬಿಡ್ತಾರೆ. ಎಲ್ಲರೂ ಸಖತ್ ಕೂಲ್ ಆಗಿ ಅವರು ಆಬ್ವಿಯಸ್ಲಿ ಗೊತ್ತಲ್ಲ, ಲೂಫಿಗೆ ಮತ್ತೆ ಉಸೋಪ್ಗೆ ಏನಾದ್ರು ಸಕಾಲಾಗಿರೋದು ವೀರ್ಡ್ ಆಗಿರೋದು ಕಂಡು ಅವ್ರ ಕಣ್ಣೆಲ್ಲ ಮಿಂಚೆಲ್ಲ ಹಾಕೊಂಡು ಹೋದಾಗಿ ನೋಡ್ತಾರಲ್ಲ, ಅದೇ ತರ ಸೇಮ್ ನೋಡ್ಕೊಂಡು ಅವರೆಲ್ಲ ಮಿಂಚ್ ಹಾಕೊಂಡವ್ರು. ಅವ್ರಿಗೆ ಸಖತ್ ಕೂಲ್ ಆಗಿ ಬಂದಿದ್ದಾನೆಲ್ಲ. ಒಳ್ಳೆ ಅವ್ನ ಮೈ ಮೇಲೆಲ್ಲ ಟ್ಯಾಟೂ ಎಲ್ಲ ಇದೆ, ಒಂಥರ ಕ್ರೇಜಿ, ಒಂಥರ ಫ್ಲೇಮ್ಸ್ ತರ ಟ್ಯಾಟೂ ಎಲ್ಲ ಇದೆ, ಸರ್ಕಲ್ ತರ ಇದೆ. ಏನು ಐಡಿಯಾ ಇದೆ ಗೊತ್ತಿಲ್ಲ, ಒಟ್ಟಲ್ಲಿ ಇವನು ಯಾವ್ದಾರ ಗಾಡ್ ಆಗಿರ್ಬೋದಾ, ರೈಡ್ ಮಾಡ್ಕೊಂಡ್ ಬರ್ತದ ನಮ್ಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಇವಾಗ ಅವ್ನು ಮಾತಾಡ್ತಾನೆ, ನೀವು ನ್ಯೂ ಕಮರ್ಸ್ ಅನ್ಸುತ್ತೆ, ನೀವು ಇಲ್ಲಿಗೆ ಹೊಸ್ದಾಗಿ ಬಂದಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲಾರು ಸೇರ್ಕೊಂಡು ಅವ್ನಿಂಗೋ ಯಾರೋ ಒಬ್ಬ ಸಿಕ್ತಾ ಮಿಕಾ ಅಂದ್ಬಿಟ್ಟು ಅವ್ರ ಹತ್ರ ಇರೋ ಬರೋ ಕ್ವಶನ್ಸ್ ಎಲ್ಲ ಕೇಳ್ಬಿಡ್ತಾವ್ರು ಇವಾಗ ಅವನಿಗೆ. ಓ ನಾವ್ ಎಲ್ಲಿದ್ದೀವಿ, ಯಾವ ಜಾಗ ಇದು, ನೀನ್ ಯಾರು, ಮತ್ತೆ ನಮ್ ಕ್ರೂಮೇಟ್ಸ್ ಎಲ್ಲ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಓ ಸೋ ಮೆನಿ ಕ್ವೆಶನ್ಸ್ ಅಂತ. ಅವನಿಗೆ ಇಷ್ಟೊಂದು ಕ್ವಶನ್ಸ್ ಇದೆಯಾ, ನನಗೆ ಇವಾಗ ಟೈಮ್ ಇಲ್ಲ, ನಾನು ಇವಾಗ ಸಖತ್ ಅರ್ಜೆಂಟಲ್ಲಿ ಇದ್ದೀನಿ, ನಾನು ಸಖತ್ ಬೇಗ ಹೋಗ್ಬೇಕು, ನಿಮ್ಗೆ ಇಷ್ಟೊಂದು ಕ್ವಶನ್ಸ್ ಎಲ್ಲ ನಾನು ಆನ್ಸರ್ ಮಾಡಕ್ ಆಗಲ್ಲ ಅಂತ ಅವನು. ಆಮೇಲೆ ಅವನು ಶಾರ್ಟ್ ಅಂಡ್ ಸ್ಪೀಡ್ ಆಗಿ ಎಲ್ಲಾ ಕ್ವಶನ್ಸ್ಗೂ ಸೇರಿಸಿ ಆನ್ಸರ್ ಮಾಡ್ತಾ ಇರ್ತಾನೆ. ದಿಸ್ ಪ್ಲೇಸ್ ಬಿಲಾಂಗ್ ಟು ಸನ್ ಗಾಡ್. ನೀವು ಓದ್ ಚಾಪ್ಟರ್ ನಾನು ಇದೇ ಕ್ವಶನ್ಸ್, ಹೂ ಈಸ್ ಸನ್ ಗಾಡ್ ಅಂತ ಆಗಿ ಕೇಳ್ಬಿಡ್ಬೇಕು ಯಾರಾದ್ರು. ಹೂ ಈಸ್ ಸನ್ ಗಾಡ್, ದಿಸ್ ವೇಸ್ಟ್ ಲ್ಯಾಂಡ್ ಬಿಲಾಂಗ್ ಟು ಸನ್ ಗಾಡ್ ಅಂತ ಅವನು ಹೇಳ್ತಾನೆ. ಆಮೇಲೆ ನಾವು ಓದ್ರಲ್ಲಿ ಚಾಪ್ಟರ್ ಅಲ್ಲಿ ಕೆಸಲ್ ನೋಡಿದ್ವಲ್ಲ, ಆ ಕೆಸಲ್ಲು ಬಿಲಾಂಗ್ ಆಗೋದು ಸನ್ ಗಾಡ್ಗೆ ಅಂತ. ಓ ಅದ್ ಸನ್ ಗಾಡ್ ಕೆಸಲ್ಲ, ಹಂಗಾದ್ರೆ ಅಲ್ಲಿ ಯಾರು ಇರ್ತಾರೆ ಅಂತ ಕೇಳ್ತಾನೆ. ಅಲ್ಲಿ ಯಾರು ಇರಲ್ಲ, ಅಲ್ಲಿ ಕ್ಯಾಟ್ ಇರುತ್ತೆ ಅಂತ ಹೇಳ್ತಾನೆ. ಸೊ ನಾವು ಓದ್ ಚಾಪ್ಟರ್ ಅಲ್ಲಿ ನೋಡಿದ್ವಲ್ಲ, ಬೆಕ್ಕಿಂಗು ಕ್ಯಾಟು ಕ್ರೌನ್ ಇತ್ತಲ್ಲ ಅದ್ರ ತರ ಮೇಲೆ, ಅದು ಆ ಕೆಸಲಲ್ಲಿ ಇರುತ್ತೆ, ಇನ್ಯಾರು ಮನುಷ್ಯರು ಅದರಲ್ಲಿ ಇರಲ್ಲ, ಲೆಗೋ ಕೆಸಲಲ್ಲಿ ಅಂತ ಗೊತ್ತಾಗತ್ತೆ ನಮ್ಗೆ. ಸೊ ಎಲ್ಲಾರು ಮಾಡ್ಕೊಂಡು ಇವಾಗ ಅವ್ನಿಗೆ ಇನ್ನ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ರೆ, ನಾನು ಇವಾಗ ಅರ್ಜೆಂಟಲ್ಲಿ ಇದ್ದೀನಿ, ಇಷ್ಟೇ ನನ್ಗೆ ಇವಾಗ ಹೇಳಕ್ಕಾಗೋದು, ನನ್ಗೆ ಅರ್ಜೆಂಟಲ್ಲಿ ಇದ್ದೀನಿ, ಯಾಕಂದ್ರೆ ನಾನು ಇವಾಗ ನೀಡಲ್ ಗಾಡ್ಸ್ಗೆ ನಾನು ಇವಾಗ ಅವ್ರಿಗೆ ಹೊಟ್ಟೆ ಎಷ್ಟಿರುತ್ತೆ, ಅವ್ರಿಗೆ ಊಟ ಕೊಡಕ್ ಹೋಗ್ಬೇಕು ಅಂತ, ಅಂದ್ರೆ ಅವ್ರ ನೋಡ್ಕೊಳಕ್ ಹೋಗ್ಬೇಕು ಅಂತ ಅವ್ನಿಗೆ
ಅಂತಾನೆ. ನೀಡಲ್ ಗಾಡ್ಸ್ ಯಾರಪ್ಪ ಅಂದ್ರೆ ನಾವು ಓಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ, ದೊಡ್ಡ ದೊಡ್ಡ ಬೀಸ್ ಜೇನುಹುಳಗಳು ಇದ್ವಲ್ಲ ಅದನ್ನ ನೀಡಲ್ ಗಾಡ್ಸ್ ಅಂತ ಕರೀತಾರಂತೆ. ಕ್ರೇಜಿ ಅಲ್ವಾ, ನೀಡಲ್ ಗಾಡ್ಸ್ ಅದ್ ಮಾತ್ರ ಕ್ರೇಜಿ. ನೀಡಲ್ ಗಾಡ್ಸ್ ನ ಇವಾಗ ಅದು ಫೀಡ್ ಮಾಡಕ್ ಹೋಗ್ತಾ ಇದ್ದೀನಿ ನಾನು ಇವಾಗ. ಆದ್ರೆ ಅಲ್ಲಿ ಹೋಗೋ ಟೈಮ್ಗೆ ನನಗೆ ನನ್ನ ಅಡೆತಡೆಗೆ ನನ್ನ ತಡೆದಿದ್ದು ಏನಪ್ಪಾ ಅಂದ್ರೆ ಇಯರ್ ಗಾಡ್ ಕೊಲ್ಯಾಪ್ಸ್ ಆಗಿದೆ ಅನ್ನೋದು ನನ್ನ ತಡೆದ್ಬಿಡ್ತು ಅಂತ. ಸೊ ಎಲ್ಲಾರ್ದು ಇವಾಗ ರಿಯಾಕ್ಷನ್ ನೋಡ್ಬೇಕಿತ್ತು. ಅವನು ಇಯರ್ ಗಾಡ್ ಅಂತ ಹೇಳಿದ ತಕ್ಷಣ ಎಲ್ಲರ ರಿಯಾಕ್ಷನ್ ಅದು ನಾಳೆ ಲೂಫಿ ತಿನ್ಬಿಟ್ಟಿದಾರಲ್ಲ ಅಂತ ಅನ್ಬಿಟ್ಟು ಜೋರೋ, ಸೊಪ್ಪು, ಸಾಜಿ, ನಾವಿ ಎಲ್ಲರೂ ಶಾಕ್. ಅವರು ಹಂಗೇನು ಗೊತ್ತಿಲ್ಲಪ್ಪ, ನನ್ಗೋದಕ್ಕೂ ಸಂಬಂಧ ಇಲ್ಲ. ಕ್ರೇಜಿ ಆಗಿದೆ. ಅದನ್ನ ಯಾರು ತಿಂದಿದ್ರೆ ಗೊತ್ತಿಲ್ಲ, ಅವ್ರು ಹುಡುಕೊಂಡು ನಾನು ರಶ್ ಅಲ್ಲಿ ಹೋಗ್ತಾ ಇದೀನಿ ಇವಾಗ ಅಂತ ಹೇಳ್ತಾನೆ. ಆಮೇಲೆ ಅವ್ರಿಗೆ ಇನ್ನೊಂದು ವಾರ್ನಿಂಗ್ ಕೊಡ್ತಾನೆ, ನೀವು ಈ ದಾರಿ ಹೋಗ್ಬೇಕು ಅಂತ ಅನ್ಕೊಂಡಿದ್ರಲ್ಲ, ನೋಡಿ ಈ ದಾರಿಲಂತೂ ಹೋಗಕ್ ಹೋಗ್ಬೇಡಿ, ಯಾಕಂದ್ರೆ ಅಲ್ಲಿ ಸನ್ ಗಾರ್ಡ್ ಕೆಸಲ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತ ಗಾರ್ಡಿಯನ್ಸ್ ಇದಾರೆ ಅಂತ. ಗಾರ್ಡಿಯನ್ಸ್ ಓಕೆ ಕೂಲ್. ಸನ್ ಗಾರ್ಡ್ ನ ಕೆಸಲ್ನ ಪ್ರೊಟೆಕ್ಟ್ ಮಾಡ್ತಿರುವಂತ ಗಾರ್ಡಿಯನ್ಸ್ ಇದಾರೆ. ಈ ಜಾಗದಲ್ಲಿ ಯಾರು ಹೋಗಿದ್ದಾರೆ ಅವ್ರು ಮತ್ತೆ ವಾಪಸ್ ಬಂದೇ ಇಲ್ಲ. ಅದನ್ನ ಅಲ್ಲಿ ಏನಿದೆ ಅಂತ ಹೇಳಕ್ಕೆ ಮತ್ತೆ ಯಾರು ವಾಪಸ್ ಬಂದೇ ಇಲ್ಲ ಅಂತ ಹೇಳ್ತಾನೆ. ವಾಟ್ ಈಸ್ ದಿಸ್ ವಿತ್ ಸನ್ ಗಾಡ್ ಗೈಸ್? ಯಾರಿದು ಸನ್ ಗಾಡ್? ಯಪ್ಪ ಕ್ರೇಜಿ ಆಗಿದೆ. ಅದನ್ನ ಕೇಳಿದ ತಕ್ಷಣ ಲೂಫಿ ಆಬ್ವಿಯಸ್ಲಿ ಸೋ ಎಕ್ಸೈಟೆಡ್. ಓ, ಸನ್ ಗಾಡ್ ಕೆಸಲ್ ಅಂಡ್ ಸನ್ ಗಾಡ್ ಗಾರ್ಡಿಯನ್ಸ್, ಈ ರೋಡ್ ಯಾರು ಬಂದಿಲ್ಲ ವಾಪಸ್ಸು, ಐ ವಿಲ್ ಗೋ ಅಂತ ಅನ್ಬಿಟ್ಟು ಲೂಫಿ ರಶ್ ಓಡೋಗ್ತಾರೆ. ಹಂಗೆ ಯೂಸ್ ಆಫ್ ಹೇಳ್ತಾರೆ, ವೇಟ್, ಎಲ್ಲಿಗೆ ಹೋಗ್ಬೇಡ ಅಂತ. ಅಷ್ಟೊತ್ತಿಗಾಗ್ಲೇ ನಾಮಿ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ಸ್ ಫಾರ್ ಸಮಥಿಂಗ್ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು ಅವಳಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿ ಬಂದು ಹೇಳಿದ್ನಲ್ಲ ಇನ್ಫಾರ್ಮೇಶನ್, ಅವನಿಗೆಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟು ಅವನು ಹೊರಟೋಗಿ ಅವ್ನು ಆಮೇಲೆ ಎಲ್ಲರ ಈ ಕಡೆ ಬಂದ್ಮೇಲೆ ಅವ್ನು ಹೋಗಿ ನೋಡ್ತಾನೆ. ಅವಾಗ ಕೆಸಲ್ ನೋಡ್ತಿದ್ದಾನೆ ಅವ್ನು ನೀಟಾಗಿ. ಕೆಸಲೆಲ್ಲ ಇವ್ರು ಫೈಟಿಗೆ ಬೆಕ್ ಜೊತೆ ಎಲ್ಲ ಫೈಟ್ ಆಡಿ ಕೆಸಲೆಲ್ಲ ಅರ್ಧಪರ್ಧ ಬಿದೋಗ್ಬಿಡೈತೆ. ಅಯ್ಯೋ ಇದೇನಾಗಿದಪ್ಪ ಕೆಸಲ್ಗೆ, ನನ್ನ ಜವಾಬ್ದಾರಿ ಇತ್ತಲ್ಲ ಈ ಕೆಸಲ್ ನೋಡ್ಕೊಳ್ಳೋದು ಅಂತ ಅವ್ನು ಫುಲ್ ಶಾಕ್ ಆಗ್ಬಿಟ್ಟವನೆ. ಆಮೇಲೆ ಸಾಂಜಿ ಜೋರಾಗಿ ಬೈತಾವನೆ, ನಿನ್ಗೂ ಲೂಫಿಗೂ ಏನು ಬುದ್ಧಿ ಇಲ್ಲ, ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ನಿಮ್ಮಿಬ್ರಿಗೂ, ಅದು ಎಲ್ಲಿಂದ ಬಂದಿದ್ದೀರ ನೀವು ಅದೆಲ್ಲ ಬೈತಾವ ಅವನು. ನಮ್ ಸಿಚುವೇಶನ್ ಇದ್ದಿದೆ, ನೀನೇನ್ ಮಾಡ್ತಿದ್ಯಾ ಅಂತ ಜೋರಾಗಿ ಬೈತಾವನೆ ಅವನು ಲೂಫಿ ಮಾಡಿದಕ್ಕೆ. ಇದು ಮಾತ್ರ ಕ್ರೇಜ್ ಆಗಿತ್ತು. ಲೂಫಿ ಮಾತ್ರ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಯ್ತಾವನ ದಾರಿಲಿ. ಹೆವಿ, ನಾನು ಅದ್ ನೋಡ್ಬೇಕು, ನನ್ನಂತೂ ಅಡ್ವೆಂಚರ್ ಅನ್ಕೊಂಡು ಫುಲ್ ಹೋಯ್ತಾನೆ. ಅವನಿಂದ ಎಲ್ಲ ಕೂಗ್ತಾವ್ರೆ, ಲೂಫಿ ಸ್ಟಾಪ್, ಹೋಗ್ಬೇಡ ಅಂತೆಲ್ಲ ಕೂಗ್ತಾವ್ರೆ. ಅವನಂತೂ ಕೇಳ್ತಾ ಇಲ್ಲ. ಆಮೇಲೆ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿ ನಾವು ಹಳೇದೇನು ಕೆಸಲ್ ನೋಡಿದ್ವಲ್ಲ, ಆ ಕೆಸಲು ಸ್ಟ್ರೈಟ್ ಆಗಿ ನಾವು ನೋಡಿದ್ರೆ ಅಲ್ಲೇ ಇನ್ನೊಂದು ಕೆಸಲ್ ಇದೆ, ಸೇಮ್ ಡಿಟೋ ಕೆಸಲ್ ಗೈಸ್. ನಾವ್ ಏನ್ ಕೆಸಲ್ ನೋಡಿದ್ವಿ ಅದೇ ಕೆಸಲ್ಲು ಇವಾಗ ಮತ್ತೆ ಮುಂದೆಗಡೆ ಕಾಣಿಸ್ತಾ ಇದೆ. ಎಲ್ಲರೂ ಶಾಕ್ ಆಗ್ತಾರೆ, ಅಯ್ಯೋ ನಾನು ಆ ಕೆಸಲ್ ಅಲ್ಲಿ ನೋಡಿದ್ವಲ್ಲ, ಇಲ್ಲೇಗಿದೆ ಮತ್ತೆ ಅದೇ ತರ ಕೆಸಲ್ಲು ಅಂತ ನೋಡ್ತಾನೆ. ಆಮೇಲೆ ನೋಡ್ತಾನೆ ಲೂಫಿ, ಅವ್ನು ನೋಡ್ತಾ ಇರ್ತಾರಲ್ಲ, ಅವ್ನು ನೋಡ್ತಾ ಇರ್ಬೇಕಾದ್ರೆ ಮುಂದೆ ಅವ್ನು ಕಾಣಿಸ್ತಾ ಇರತ್ತೆ, ಆ ಕಡೆಯಿಂದ ಯಾರು ಓಡ್ಕೊಂಡ್ ಬರ್ತಾ ಇದಾರೆ ಅಂತ. ಲೂಫಿ ಗೆಟ್ಸ್ ಎಕ್ಸೈಟೆಡ್. ಅವರು ಅವನ ತರನೇ ಸ್ಪೀಡಾಗಿ ಹೊಡ್ಕೊಂಡ್ ಬರ್ತಾವ್ರೆ, ಮತ್ತೆ ಅವರು ಅವನ ತರನೇ ಬೈಕಿಂಗ್ ತರ ಎಲ್ಲ ಡ್ರೆಸ್ ಎಲ್ಲ ಹಾಕೊಂಡವ್ರೆ ಅಂತ ಅವ್ನು ಗೊತ್ತಾಗುತ್ತೆ. ಓ ಬರ್ಲಿ ಬಿಡು, ಅವನು ಬರ್ಲಿ ನಾನು ಅವನ್ನ ಡಾಡ್ಜ್ ಮಾಡ್ಕೊಂಡು ಹಿಂಗೆ ಹೊರಟೋಗ್ತೀನಿ, ಅವನ ಸೈಡ್ಗೆ ಹಾಕೊಂಡು ಹಿಂಗೆ ಹೊರಟೋಗ್ತೀನಿ, ನಾನು ಆ ಕಡೆ ಓಡೋಗ್ತೀನಿ ಅಂತ ಹೋಗ್ತಾನೆ. ಲೂಫಿ ಸ್ಪೀಡಾಗಿ ಓಡ್ತಾವ ಸೈಡ, ಸಿಕ್ಕಾಬಿಟ್ಟೆ ಸ್ಪೀಡಾಗಿ ಓಡ್ಕೊಂಡು ಇನ್ನೇನು ಅವನ್ನ ಡಾಡ್ಜ್ ಮಾಡ್ಬೇಕು ಅನ್ಸುತ್ತೆ. ಅವನೋಗಿ ಕ್ರಾಶ್ ಆಗ್ತಾನೆ ಅವನ ಮುಂದೆ. ಆಮೇಲೆ ಎಲ್ಲಿರೋರು ಎಲ್ಲರೂ ಶಾಕ್ ಆಗ್ತಾರೆ, ಏನದು ಅಂತ ನೋಡಿದ್ರೆ ಆಕಾಶ ಎಲ್ಲ ಫುಲ್ ಹೊಡ್ಕೋತಾ ಇದೆ, ಫುಲ್ ಎಲ್ಲ ಕ್ರಾಕ್ ಇದೆ ಆಕಾಶ ಎಲ್ಲ. ಎಲ್ಲರಿಗೂ ಶಾಕು, ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅದು ದೂರದಲ್ಲಿ ಇರೋರ್ಗೂ ಗೊತ್ತಾಗ್ತಿದೆ. ಅವ್ನು ಹೊಡ್ಕೊಂಡಿರೋ ಸ್ಪೀಡ್ಗೆ, ಅವನು ಅದು ಕುದ್ದಿರೋ ಸ್ಪೀಡ್ಗೆ ಫುಲ್ ಎಲ್ಲ ಆಕಾಶ ಎಲ್ಲ ಕ್ರಾಕ್ ಆಗ್ತಾ ಇದೆ, ಫುಲ್ ಒಳಗೆ ಏನು ಹೊಡ್ಕೊಂಡಿರೋ ತರ. ಸರಿನಾ, ಎಲ್ಲರಿಗೂ ಶಾಕ್ ಆಗ್ತದೆ ಏನು ಅಂತ ನೋಡಿದ್ರೆ ಆಮೇಲೆ ನಮ್ಗೆ ಗೊತ್ತಾಗುತ್ತೆ ಇಟ್ಸ್ ರಿಫ್ಲೆಕ್ಷನ್ ಗ್ಲಾಸ್ ಅಂತ, ಮಿರರ್ ಅಂತ. ಕೆಸಲ್ ಅವೆಲ್ಲ ಕಾಣಿಸ್ತಿತ್ತಲ್ಲ ಹಿಂದೆಯಿಂದ, ಅದೇ ರಿಫ್ಲೆಕ್ಷನ್. ಮತ್ತೆ ಅವಾಗಿಂದ ಓಡ್ಕೊಂಡ್ ಬಂದಿದ್ದಲ್ಲ ಅದು ಲೂಫಿನೇ, ಅವನಿಗೆ ಹೋಗಿ ಓಡ್ಕೊಂಡಿದ್ದಾನೆ, ಹೋಗಿ ಕೂತ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅದು ಕ್ರ್ಯಾಕ್ ಎಲ್ಲ ಬಿಟ್ಕೊಂಡು ಗ್ಲಾಸ್ ಆಗಿ ಹೊಡ್ಕೊಂಡ್ಬಿಟ್ಟಿದೆ. ಅದು ಎಲ್ಲರೂ ಕೈ ಎಲ್ಲ ಹೊಡೆದೋಯ್ತು ಅಂತ ಅಲ್ಲಿ ಇದ್ದಿದ್ರಲ್ಲ ಜನ, ಅಲ್ಲಿ ಅವರು ಇಷ್ಟ ಯಾರು ಎದುರ್ಕೊಂಡು ಈ ಕಡೆ ಯಾರು ಬಂದಕ್ಕೆ ಹೋಗಿಲ್ಲ. ಅಲ್ಲಿ ಗಾಡಿಯನ್ಸ್ ಎಲ್ಲ ಇರ್ತಾರೆ, ನಾವು ಮತ್ತೆ ವಾಪಸ್ ಬರಲ್ಲ ಅಂತ ಯಾರು ಬಂದಿರಲ್ಲ. ಆದ್ರೆ ಇವಾಗ ಅವರು ಅದನ್ನ ನೋಡ್ಬಿಟ್ಟು ಆ ಕೈಯೆಲ್ಲ ಕ್ರ್ಯಾಕ್ ಆಗ್ತಾರ, ಅದ್ ನೋಡ್ಬಿಟ್ಟು ಓ ಮುಗೀತ್ ನಮ್ ಕತೆ ಅಂತೆಲ್ಲ ಇದ್ಕೊಂಡು ಓಡ್ತಾವ್ರೆ.
ಟೆಂಪಲ್ ಹೊಡೆದೋಯ್ತು ಅಂತ ಜನ ಎಲ್ಲ ಓಡ್ಕೊಂಡ್ಬಿದ್ದವ್ರೆ. ಎಲ್ಲರೂ ಟೆಂಪಲ್ ಎಲ್ಲ ಗ್ಲಾಸ್ ಎಲ್ಲ ಹೊಡೆದೋಯ್ತು, ಗ್ಲಾಸ್ ಅಂತ ಅವ್ರಿಗೆ ಗೊತ್ತಿಲ್ಲ ಬಿಡಿ. ಟೆಂಪಲ್ ಎಲ್ಲ ಫುಲ್ ಆಕಾಶದಲ್ಲಿರೋ ಸ್ಕೈ ಎಲ್ಲ ಹೊಡೆದೋಯ್ತು, ಟೆಂಪಲ್ ಎಲ್ಲ ಹೊಡೆದೋಯ್ತು ಅಂತ ಎಲ್ಲ ಫುಲ್ ಹೊಡ್ಕೊಂಡು ಓಡ್ತಾವ್ರೆ. ಆಮೇಲೆ ಎಲ್ಲರೂ ಆ ಗ್ಲಾಸ್ ಹೊಡೆದಿದ್ದ ರೇಂಜ್ಗೆ ಆ ಕಡೆ ಎಲ್ಲ ಕಾಣಿಸುತ್ತೆ. ಇವಾಗ ಹೊಡೆದೋಗಿದೆಯಲ್ಲ ಗ್ಲಾಸು, ಆ ಕಡೆ ಇರೋದೇನು ಅಂತ ಕಾಣಿಸುತ್ತೆ. ಇಟ್ಸ್ ಜೈಂಟ್ಸ್ ರೂಮ್. ಜೈಂಟ್ನ ಒಂದು ರೂಮ್ ಅದು. ಆ ರೂಮಲ್ಲಿ ಫುಲ್ಲು ಇವಾಗ ಗ್ಲಾಸ್ ಇತ್ತಲ್ಲ, ಗ್ಲಾಸ್ ಆದ್ಮೇಲೆ ನೆಕ್ಸ್ಟ್ ಇರೋದೇ ಒಂದು ಚೈನ್ ಥರ ಹಾಕಿದ್ದಾರೆ, ಫುಲ್ ಕೇಜ್ ಥರ. ಚೈನ್ ಥರ ಯಾರು ಆ ಕಡೆ ಬರಬಾರ್ದು ಅಂತ ಚೈನ್ ಥರ ಕೇಜ್ ಹಾಕಿದ್ದಾರೆ. ಎಲ್ಲರೂ ಶಾಕ್ ಆಗ್ತಾರೆ. ಓ, ಹಾಗಾದ್ರೆ ನಾವು ಜೈಂಟ್ ರೂಮಲ್ಲಿ ಇದ್ದೀವಿ. ಆದರೆ ಈ ಥರ ನಾನೆಲ್ಲೂ ಎರಿಕ್ ಶಿಪ್ಪಲ್ಲಿ ನೋಡಿಲ್ವಲ್ಲ, ಒಟ್ಟಲ್ಲಿ ನಾವು ಎರಿಕ್ ಶಿಪ್ಪಲ್ಲಂತೂ ಇಲ್ಲ, ಬೇರೆ ಕಡೆ ಎಲ್ಲೋ ಬಂದಿದ್ದೀವಿ ಅಂತ ಅವರೆಲ್ಲ ಜೋರೆಲ್ಲ ಮಾತಾಡ್ಕೊತಾ ಇದ್ದಾರೆ. ನಮಗೆ ಆ ರೂಮಲ್ಲಿ ದೊಡ್ಡ ಒಂದು ಟೈಲರಿಂಗ್ ಮಿಷಿನ್ ಕಾಣಿಸುತ್ತೆ. ದೊಡ್ಡದಾಗಿದೆ ಸರಿನಾ, ಹೆವಿ ದೊಡ್ಡದಾಗಿದೆ, ನಾರ್ಮಲ್ ಹ್ಯೂಮನ್ ಸೈಜ್ಗಿಂತ. ಆಮೇಲೆ ಆಬ್ವಿಯಸ್ಲಿ ಜೈಂಟ್ಸ್ ಆಗಿರುತ್ತದು, ದೊಡ್ಡದಾಗಿದೆ. ಮತ್ತೆ ಅಲ್ಲಿ ಬ್ಲಾಕ್ ಸಿಕ್ಕಿತ್ತಲ್ಲ ಲೆಗೋದು, ಕೆಸಲ್ ಕಟ್ಟಕ್ಕೆ ಮತ್ತೆಲ್ಲ ಬೇರೆ ಸಿಟಿ ಎಲ್ಲ ಕಟ್ಟಕ್ಕೆ, ಅದೇ ಥರ ಎಷ್ಟೊಂದು ಲೆಗೋಸ್ ಎಲ್ಲ ಬಿದ್ದಿದೆ ಅಲ್ಲಿ, ಎಲ್ಲ ಫುಲ್ನ ಮಿಸ್ ಆಗಿ ಬಿದ್ದಿದೆ ಅಲ್ಲಿ. ಅದೇ ಥರ ನೆಕ್ಸ್ಟ್ ಎಲ್ಲ ಆ ಕಡೆ ನೋಡ್ತಾರೆ, ಎಲ್ಲರೂ ಅನ್ಕೋತಾರೆ ಓ ಇದು ಮೋಸ್ಟ್ಲಿ ನಾವು ಎಲ್ಬಾಫಲ್ಲೇ ಇದ್ದೀವಿ ಅಂತ ಅನ್ಕೋತಾರೆ. ಆಮೇಲೆ ಅಲ್ಲಿಂದ ನಮಗೆ ಆ ಕಡೆಯಿಂದ ನಮಗೆ ಹೆಲ್ಪ್ ಅಂತ ಸೌಂಡ್ ಕೇಳಿಸುತ್ತೆ. ಯಾರು ಅಂತ ನೋಡಿದ್ರೆ ಇಟ್ಸ್ ಅವರ್ ಚಾಪರ್. ಎಸ್, ನಾನು ಓದ್ ಚಾಪ್ಟರ್ನ ಅನ್ಕೋತಾ ಇದ್ದೆ, ಚಾಪರ್ ಇಲ್ಲಿ ಎಲ್ಲರೂ ಇದ್ದಾರೆ, ಚಾಪರ್ ಇಲ್ಲಿ ಅಂತ ಅನ್ಕೋತಾ ಇದ್ದೆ. ಸೊ ಈಸ್ ಫೈನಲಿ ಹಿಯರ್. ಚಾಪರ್ ಫುಲ್ ಎದುರ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಅದು ಬಿಡಿಸ್ಕೊಳಕ್ ಆಗ್ತಾ ಇರಲಿಲ್ಲ, ಅದು ಫುಲ್ ಮೆಟಲ್ದಲ್ಲಿ ಆಗಿತ್ತು, ಅದನ್ನು ಬ್ರೇಕ್ ಮಾಡಕ್ ಆಗ್ತಾ ಇರಲಿಲ್ಲ ಅಂತೆಲ್ಲ ಅದು ಅನ್ಕೋತಾನೆ. ಅಷ್ಟರಲ್ಲಾಲೆ ಅವನು ಎಲ್ಲ ಹೋದ್ಮೇಲೆ ಲೂಸಪ್ಪೆಲ್ಲ ನೋಡ್ತಾರೆ, ಅಲ್ಲಿರೋ ಬಟ್ಟೆಗಳನ್ನ ನೋಡ್ತಾನೆ ಗೈಸ್. ಅವಾಗ ಅವ್ನಿಗೆ ಗೊತ್ತಾಗುತ್ತೆ, ಓ ಇದು ಜೈಂಟ್ ಹೊಲ್ದಿರೋ ಬಟ್ಟೆ, ನಮ್ಮನ್ನ ಗೊಂಬೆ ತರ ಡ್ರೆಸ್ ಮಾಡಿದ್ದಾರೆ. ನಾವಿಗೆ ಚಿಕ್ಕ ಮಕ್ಕಳಿಗೆ ಗೊಂಬೆಗಳಿಗೆಲ್ಲ ಮಾಡ್ತೀವಲ್ಲ ಡ್ರೆಸ್ಸು, ಅದೇ ತರ ನಮ್ಮನ್ನ ಗೊಂಬೆ ಅನ್ಕೊಂಡು ನಮ್ಗೆ ಡ್ರೆಸ್ ಮಾಡಿದ್ದಾರೆ ಅಂತ ಅನ್ಕೊಂಡು ಗೊತ್ತಾಗುತ್ತೆ. ಅದೇ ಟೈಲರಿಂಗ್ ಮಿಷಿನ್ ಮೇಲೆ ಎಲ್ಲ ಇರೋದು ಪೀಸ್ ಬಟ್ಟೆಗಳು. ಅದನ್ನ ನೋಡ್ಬಿಟ್ಟು ಸ್ವಲ್ಪ ಅನ್ಕೋತಾನೆ, ಓ ಇದು ಜೈಂಟ್ ಮಾಡಿರೋ ಬಟ್ಟೆಗಳು ನಮ್ಗೆ ಅಂತ. ಚಾಪರ್ ಫುಲ್ ಎದುರ್ಕೊಂಡ್ಬಿಟ್ಟಿದ್ದಾನೆ, ನನ್ಗೆ ಭಯ ಆಗೋಯ್ತು ಅಂತ. ನಾವೇ ಅವ್ನ ಹಾಗೆ ಮಾಡ್ಕೊಂಡು ಸಮಾಧಾನ ಮಾಡ್ಕೊ ಅಂತ ಅನ್ಕೋತಾನೆ. ಉಸಾಪ್ ಹೇಳ್ತಾನೆ ಆ ಬಟ್ಟೆಗಳು ನೋಡ್ಬಿಟ್ಟು, ಸನ್ಗಾಡ್ ಸಮಾಧಾನ ಅಲ್ಲಪ್ಪ, ಸನ್ಗಾಡ್ ಮಾತ್ರ ಹೆವಿ ಸ್ಕಿಲ್ ಇದೆ ಅವನಿಗೆ, ಎಲ್ಲ ಬಟ್ಟೆಗಳನ್ನ ಹೊಲಿತಾನೆ ಅಂತ ಸಖತ್. ಒಟ್ಟಿನಲ್ಲಿ ಇವಾಗ ಅನ್ಕೋತಾ ಇರೋದು, ಇವಾಗ ನಮಗೆ ಫಸ್ಟ್ ಓದ್ ಚಾಪ್ಟರ್ ನಮ್ಗೆ ಅನ್ಸಿತ್ತು ಆ ಕ್ಯಾಟು ಲೋಕಿ ಇರ್ಬೋದು ಅಂತ. ಸೊ ಇವಾಗ ನನಗೆ ಅನಿಸ್ತಾ ಇರೋದೇನಪ್ಪ ಅಂದ್ರೆ, ಈ ರೂಮು ಲೋಕಿದು ಅಂತ, ಲೋಕಿ ಪೆಟ್ಟು ಆ ಕ್ಯಾಟ್ ಇರ್ಬೋದು ನನಗನ್ನಿಸ್ತಾ ಇದೆ. ಅದನ್ನ ಆಡಕ್ಕೆ ಈ ಕೇಜ್ ಮಾಡಿರ್ಬೋದು, ಅದ್ರೊಳಗಡೆ ಮನುಷ್ಯನ ಬಿಟ್ಟಿರ್ಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಮೇಕ್ ಸೆನ್ಸ್ ಅಲ್ವಾ? ಈ ರೂಮು ಯಾವುದೇ ಆರ್ಕ್ ತಗೊಂಡ್ರು ಸ್ಟ್ರಾ ಹ್ಯಾಟ್ಸು ಫಸ್ಟ್ ಮೀಟ್ ಆಗೋದೇ ಆ ಕಿಂಗ್ಡಮ್ ಅಲ್ಲಿ ಅಥವಾ ಐಲ್ಯಾಂಡ್ ಅಲ್ಲಿರೋ ಮೇನ್ ವ್ಯಕ್ತಿಗಳನ್ನ. ಮೀನ್ಸ್ ಅವರು ಪ್ರಿನ್ಸ್ ಆಗಿರ್ಬೋದು, ಕಿಂಗ್ ಮಗ ಆಗಿರ್ಬೋದು, ಪ್ರಿನ್ಸ್ ಆಗಿರ್ಬೋದು, ಕ್ವೀನ್ ಆಗಿರ್ಬೋದು, ಪ್ರಿನ್ಸಸ್ ಆಗಿರ್ಬೋದು. ಎಕ್ಸಾಂಪಲ್ ಮೊಮನಸ್ಗೆ, ವಿವಿ, ಇನ್ನೆಷ್ಟು ಬೇಕು ಎಕ್ಸಾಂಪಲ್. ಇನ್ನು ಡ್ರೆಸ್ ರೋಸದಲ್ಲಿ ರೆಬೆಕ್ಕಾ చెప్పನದಲ್ಲ, ಅವಳು ಎಲ್ಲಾರನ್ನೂ ಅವರು ಪ್ರಿನ್ಸೆಸ್ ಅಥವಾ ಪ್ರಿನ್ಸ್ನ ಮೀಟ್ ಮಾಡೋದ್ರಿಂದ ಫಸ್ಟ್ ನನಗೆ ಲೋಕಿನ ಮೀಟ್ ಮಾಡೋದ್ರಲ್ಲಿ ಸರ್ಪ್ರೈಸೇ ಇಲ್ಲ ನನಗೆ. ಅದಕ್ಕೋಸ್ಕರ ಈ ರೂಮು ಲೋಕಿದಾಗಿರ್ಬಹುದು ಅಂತ ನನಗೆ ಅನಿಸ್ತಾ ಇದೆ. ಎಲ್ಲರೂ ಎದುರುಕೊಂಡು ಆಮೇಲೆ ಆ ಕಡೆಯಿಂದ ಅವ್ರು ಆ ಕಡೆ ಬಂದ್ಬಿಟ್ಟಿದಾರಲ್ಲ, ಗ್ಲಾಸ್ ಎಲ್ಲ ಹೊಡ್ಕೊಂಡು, ಇವಾಗ ಚಾಪರ್ನ ಕಾಪಾಡಕ್ಕೆ ಎಲ್ಲರೂ ಆ ಕಡೆ ಬಂದ್ಬಿಟ್ಟಿದಾರ, ಚೈನ್ ಎಲ್ಲ ಹೊಡ್ಕೊಂಡು. ಇವಾಗ ಅವರು ಆ ಕಡೆ ತಿರುಗಿ ನೋಡ್ತಾರೆ, ಆ ಕಡೆಯಿಂದ ಅವ್ರಿಗೆಲ್ಲ ಏನು ರಿಫ್ಲೆಕ್ಷನ್ ಮಾತ್ರ ಕಾಣಿಸ್ತಾ ಇತ್ತು, ಈ ಕಡೆಯಿಂದ ಫುಲ್ ಟ್ರಾನ್ಸ್ಪರೆಂಟ್, ಎಲ್ಲ ಫುಲ್ ಕೇಜ್ ಪೂರ್ತಿ ಟ್ರಾನ್ಸ್ಪರೆಂಟು. ಅವ್ರಿಗೆ ಒಳಗಡೆ ಏನೇನು ಆಗ್ತಾ ಇದೆ ಅಂತ ಎಲ್ಲ ಕಾಣಿಸ್ತಾ ಇದೆ. ಸೊ ದಟ್ ಮೀನ್ಸ್ ಎಲ್ಲರೂ ಅನ್ಕೋತಾರೆ, ಓ ಇದು ಮ್ಯಾಜಿಕಲ್ ಮಿರರ್ ಇರಬೇಕಿದು ಅಂತ ಎಲ್ಲರೂ ಅನ್ಕೋತಾರೆ. ಅದಕ್ಕೆ ನಮಗೆ ಸಕ್ಕತ್ತಾಗಿರೋ ಪ್ಯಾರಲ್ ಕೊಡುತ್ತೆ. ಏನಪ್ಪ ಅಂದರೆ ಮ್ಯಾಜಿಕಲ್ ಮಿರರು, ಈಗ ಆ ಕಡೆ ಇರೋದೆಲ್ಲ ರಿಫ್ಲೆಕ್ಷನ್ ಮಾತ್ರ ಹೊಡೆಯುತ್ತೆ, ಈ ಕಡೆ ಇರೋದು ಮಾತ್ರ ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಒಂಥರ ಮ್ಯಾಜಿಕಲ್ ಮಿರರು ಅಂತ ಅನ್ಕೋತಾ ಇರ್ತಾರ. ಆವಾಗ ಸಾಂಜಿ ನಾಮಿ ನಮ್ಮ ಶಿಪ್ಪಲ್ಲಿರೋ ಲೇಡೀಸ್ ರೂಮ್ನ ನಾನೇ ವಾಲಂಟಿಯರ್ ಆಗಿ ಕ್ಲೀನ್ ಮಾಡಕ್ಕೆ ಒಪ್ಕೋತೀನಿ ಅಂತ ಅನ್ಕೋತಾನೆ. ಸೊ ದಟ್ ಮೀನ್ಸ್ he was going to fix this magical mirror. Absolutely typical Sanjay. ಓಕೆನಾ? ಅಷ್ಟೊಂದು ನೋ ಹೌ ಡೇರ್ ಯು ಅಂತ ಯಾಕೆ ಕಲ್ ಓದಿತಾರೆ ಅವನ ಮುಖಕ್ಕೆ. ಸಖತ್ ಕ್ರೇಜಿ, ಇದು ಮಾತ್ರ ಕಾಮಿಡಿ, ಸಖತ್ ಕ್ರೇಜಿ. ಆಮೇಲೆ ಎಲ್ಲರೂ ಅನ್ಕೋತಾರೆ, ಓ ಹಾಗಾದ್ರೆ ಉಸಪ್ಪ ಅನ್ಕೋತಾನೆ, ಜೈಂಟ್ಸ್ಗಳು ಯಾಕೆ ಮನುಷ್ಯರನ್ನೆಲ್ಲ ಈ ತರ ಕೇಜ್ ಒಳಗಡೆ ಹಾಕೊಂಡು ಆಟ ತರ ಗೊಂಬೆ ತರ ಆಟ ಆಡ್ಸ್ಕೊಂಡಿದ್ದಾರೆ, ನನಗಂತೂ ಅರ್ಥ ಆಗ್ತಿಲ್ಲ, ನಾವ್ ಎಲ್ಲಿದ್ದೀವಿ ಏನು ಅಂತ ನಮ್ಗೇನು ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾನೆ. ಆಮೇಲೆ ಎಲ್ಲರೂ ಹೇಳ್ತಾರೆ, ಯೋಚನೆ ಮಾಡ್ತಾರೆ, ನಾವು ಎಲ್ಲಿಂದ ವಾಪಸ್ ಬಂದಿದ್ವೋ ಅಲ್ಲಿ ಜನ ಇದ್ರಲ್ಲ, ಒಳಗಡೆ ಹೋಗ್ಬಿಟ್ಟು ಅವ್ರನ್ನೇ ವಾಪಸ್ ಕೇಳೋಣ, ನಾವು ಎಲ್ಲಿದ್ದೀವಿ ಏನು ಅಂತ, ಮತ್ತೆ ಇನ್ನೊಂದು ಜಾಸ್ತಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಬನ್ನಿ ಅಂತ ಎಲ್ಲರೂ ಉಸಪ್ಪೆಲ್ಲ ಕಟ್ಕೊಂಡು ಹೇಳ್ತಾ ಇರ್ತಾನೆ.
ಅಷ್ಟರಲ್ಲಿ ನಾಮಿ ಹೇಳ್ತಾನೆ, ಇಲ್ಲ ಫಸ್ಟು ನಾವು ಇಲ್ಲಿಂದ ಎಸ್ಕೇಪ್ ಆಗಿ ನಮ್ಮ ಕ್ರೂಮೇಟ್ಸ್ ಎಲ್ಲ ಇದ್ದಾರೆ ಅದನ್ನು ಹುಡುಕ್ಬೇಕು ಫಸ್ಟು. ಅವ್ರು ಎಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಅವ್ರ ಕ್ರೂಮೇಟ್ಸ್ನ ಹುಡುಕೊಂಡು ಆಮೇಲೆ ನಾವು ಎಲ್ಲ ಕಡೆ ನೆಕ್ಸ್ಟ್ ಮುಂದೆ ಏನಿದೆ ಅದನ್ನೆಲ್ಲ ನೋಡೋಣ ಅಂತ ಅನ್ಕೋತಾರೆ. ಆಮೇಲೆ ನೆಕ್ಸ್ಟ್ ಹೋಗ್ತಾ ಇದ್ರೆ ಅವ್ರು ಇನ್ನೇನು ಒಳಗಡೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ದೊಡ್ಡ ಜೈಂಟ್ ಸ್ನೇಕ್ ಬರುತ್ತೆ. ಜೈಂಟ್ ಸ್ನೇಕ್ ಬಂದು ಲೂಫಿನ ಅಟ್ಯಾಕ್ ಮಾಡಕ್ ಹೋಗ್ತಾ ಇದೆ. ಅಷ್ಟರಲ್ಲಿ ಎಲ್ಲರೂ ಫುಲ್ ಶಾಕ್, ಉಸಪ್, ಚಾಪ್ಲರ್, ನಾಮಿ ಎಲ್ಲರೂ ಫುಲ್ ಶಾಕ್ ಆಗ್ಬಿಡ್ತಾರೆ. ಲೂಫಿ ಏನಪ್ಪ ಇದು ಅಂತ ಎಲ್ಲರೂ ನೋಡ್ತಾ ಇರ್ಬೇಕಾದ್ರೆ ಅದ್ರ ಕೆಳಗಡೆ ಇನ್ನ ನಮ್ಗೆ ಆ ಟೇಬಲ್ ಇತ್ತಲ್ಲ, ಟೈಲರಿಂಗ್ ಮಿಷಿನ್ ಟೈಲರು, ಆ ಟೈಲರ್ ಮಿಷಿನ್ ಕೆಳಗಡೆಗೆನೆ ನಮ್ಗೆ ಇನ್ನ 2 ಜೈಂಟ್ ಇಲಿ ಕಾಣಿಸುತ್ತೆ. ಎರಡು ಜೈಂಟ್ ಇಲಿ, ಒಂದು ಜೈಂಟ್ ಸ್ನೇಕು, ಆಮೇಲೆ ಮೇಲ್ಗಡೆ ಇನ್ನೂ ತಲೆ ಎತ್ತು ನೋಡಿದ್ರೆ ನಮ್ಗೆ ಜೈಂಟ್ ಕ್ರೌ ಕಾಣಿಸುತ್ತೆ. ಜೈಂಟ್ ಕಾಗೆ, ದೊಡ್ಡ ಕಾಗೆ. ಎಲ್ಲರೂ ಶಾಕು, ಇವರೇ ಇರಬೇಕು ಸನ್ ಗಾರ್ಡ್ ಗಾರ್ಡಿಯನ್ಸು, ಅದಕ್ಕೋಸ್ಕರ ಜನ ಇಲ್ಲಿ ಬರಕ್ಕೆ ಎದುರುಕೋತಾರೆ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ. ಅವರೇ ಸನ್ ಗಾರ್ಡ್ನ ಗಾರ್ಡಿಯನ್ಸ್, ಸ್ನೇಕು, ಕ್ರೌ ಮತ್ತೆ 2 ಇಲಿ. ಎಲ್ಲರೂ ಶಾಕು. ಇಷ್ಟೆಲ್ಲ ಆಗೋಷ್ಟರಲ್ಲಿ ನಮಗೆ ಆ ರೂಮ್ ಏನಿತ್ತು, ಆ ರೂಮ್ ಆಚೆ ನಮಗೆ ಫುಡ್ ಸ್ಟೆಪ್ ಕಾಣಿಸುತ್ತೆ, ಯಾರೋ ನಡ್ಕೊಂಡು ಬರ್ತಾ ಇರ್ತಾರ. ಮತ್ತೆ ಆ ರೂಮ್ನ ಡೋರ್ ಇನ್ನೇನು ತೆಗಿತಾ ಇದ್ದಾರೆ ಅದು ಹೇಳುತ್ತೆ. ಅವರೆಲ್ಲ ಒಳಗಡೆ ಎಲ್ಲ ಮಾತಾಡ್ಕೊತಿರೋದು ಈ ವ್ಯಕ್ತಿ ಕೇಳಿಸ್ಕೊತಾ ಇದ್ದಾನೆ, ಯಾರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಸನ್ ಗಾರ್ಡ್ ಬರೋಷ್ಟರಲ್ಲಿ ಇದನ್ನಲ್ಲಿ ನಾವು ತಪ್ಪಿಸ್ಕೊಂಡ್ಬಿರ್ಬೇಕು ಅಂತ ಎಲ್ಲ ಸ್ಟ್ರಾ ಹೆಡ್ಸ್ ಎಲ್ಲ ಮಾತಾಡ್ಕೊತಿರ್ತಾರೆ. ಅವ್ನ ಪೂರ್ತಿ ಪ್ಯಾನಲ್ ಕಾಣಿಸುತ್ತೆ, ಅವ್ನ ಡ್ರೆಸ್ ಎಲ್ಲ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವನೇ ಸನ್ ಗಾರ್ಡ್ ಅಂತ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಯಾಕಂದ್ರೆ ಅವ್ನು ಫುಲ್ಲು ಮೈಯೆಲ್ಲ ಫುಲ್ಲು ಒಂಥರ ಕ್ಲೋಕ್ ಥರ ಎಲ್ಲ ಸಖತ್ತಾಗಿ ಹಾಕೊಂಡಿದ್ದಾನೆ. ಮತ್ತೆ ಅವನ ಕೈಯಲ್ಲಿ ಒಂಥರ ಸ್ಟಿಕ್ ಥರ ಇದೆ, ಮುಂದೆಗಡೆ ಸನ್ ಥರ ಇದೆ, ತುದೀಲಿ ಸನ್ ಥರ ಇದೆ, ಒಂಥರ ರಿಂಗ್ ಟೈಪ್ ಸನ್ನು, ಅದನ್ನೆಲ್ಲ ಫುಲ್ ಸನ್ ಶೈನ್ ಎಲ್ಲ ಬರ್ತಾರೆ, ಆ ಥರ ಎಲ್ಲ ಇದೆ. ಮತ್ತೆ ಅವ್ನು ಮಾಸ್ಕ್ ಹಾಕೊಂಡಿದ್ದಾನೆ. ಯಾರು ಅಂತ ವ್ಯಕ್ತಿ ಮುಖ ಗೊತ್ತಾಗಿಲ್ಲ. ಆ ವ್ಯಕ್ತಿ ಮಾಸ್ಕ್ ಹಾಕೊಂಡಿದ್ದಾನೆ. ಯಾವ ಥರ ಮಾಸ್ಕ್ ಅಂದರೆ ಜೈಂಟ್ ಶಿಪ್ ಗೊತ್ತಾ ನಮ್ಗೆ, ಎರಿಕು ಜೈಂಟ್ ಶಿಪ್ ಮುಂದೆಗಡೆಗೆ ಟಾಪಲ್ಲಿ ಅವ್ರಿಗೆ ಮುಂದೆಗಡೆಗೆ ಒಂದು ಸಿಂಬಲ್ ಇದು ಗೊತ್ತಾ, ಹಿಂಗೆ ಗೋಯಿಂಗ್ ಮರಿಗೆ ಒಂದು ಏನೋ ಗೋಟದು ಶಿಪ್ ಇತ್ತಲ್ಲ, ಅದೇ ಥರ ಮೇಕೆದು ಶಿಪ್ ಇತ್ತಲ್ಲ, ಮೇಕೆದು ಮುಖ, ಅದೇ ಥರ ಜೈಂಟ್ ಎರಿಕ್ ಶಿಪ್ಪಲ್ಲಿ ಅವ್ರಿಗೆ ಮುಂದೆಗಡೆ ಒಂದು ಸ್ಕಲ್ ಥರದ್ದು ಒಂದು ಪ್ಲೇಸ್ ಇದೆ. ಅದು ಡಿಯರ್ ಜಿಂಕೆದು ಒಂದು ಸ್ಕಲ್ ಥರ ಒಂದು ಸ್ಪೇಸ್ ಇದೆ. ಅದೇ ಥರ ಜಿಂಕೆದು ಮಾಸ್ಕ್ ಹಾಕೊಂಡು ಒಂದು ಫುಲ್ ಕೊಂಬೆಲ್ಲ ಇದೆ, ಜಿಂಕೆ ಥರದ್ದೆಲ್ಲ ಹಿಂಗೆಲ್ಲ ಇದೆ. ಅದಕ್ಕೆ ಅಂತಾರೆ ಸಾರಂಗ ಅಂತಾರ, ಸರಂಗಣ ಅಲ್ಲ ಸಾರಂಗ. ಸೊ ಅವನ ಹತ್ರ ಮಾಸ್ಕ್ ಹಾಕೊಂಡು ಸನ್ಗಡ್ ಬರ್ಸು ನಾವು ಎದುರು ಹೋಗ್ಬಿಡ್ಬೇಕು ಅಂತ ಅನ್ಕೋತಾನೆ. ಆದರೆ ಅಲ್ಲಿ ಮುಂಚೆ ಏನು ಹತ್ಕೊಂಡಿತ್ತು ಫೈರು ಒಳಗಡೆ, ಆ ಫೈರು ಈ ವ್ಯಕ್ತಿ ಡೋರ್ ತೆಗಿಯೋದಕ್ಕೆ ಫುಲ್ ರೂಮ್ ಆಗ್ಬಿಟ್ಟಿದೆ. ಫೈರ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಟ್ಟು ಆ ಸ್ಮೆಲ್ಲು ಪ್ಲಾಸ್ಟಿಕ್ ಇತ್ತಲ್ಲ, ಎಲ್ಲ ಬ್ರಿಕ್ಸ್ ಎಲ್ಲ ಪ್ಲಾಸ್ಟಿಕ್ ಅಲ್ವಾ, ಏನೇಳಿ ಅದು ಲೆಗೋದು ಫುಲ್ ಎಲ್ಲ ಪ್ಲಾಸ್ಟಿಕ್ ಅಲ್ವಾ, ಆ ಪ್ಲಾಸ್ಟಿಕ್ ಎಲ್ಲ ಫೈರ್ ಹತ್ಕೊಂಡು ಎಲ್ಲ ಸ್ಮೆಲ್ ಬರ್ತಾ ಇದೆ, ಫುಲ್ ಪ್ಲಾಸ್ಟಿಕ್ ಎಲ್ಲ ಮೆಲ್ಟ್ ಆಗಿ ಹೋಗೋ ಥರ. ಎಲ್ಲರೂ ಭಯ ಪಡ್ಕೊಂಡಿದ್ದಾರೆ. ಮತ್ತು ಎಲ್ಲರೂ ನೋಡ್ತಾರೆ, ಆ ಡೋರ್ ವ್ಯಕ್ತಿ ತೆಗೆದುಕೊಂಡಿದ ತಕ್ಷಣ ಎಲ್ಲರೂ ಶಾಕು, ಸನ್ ಗಾರ್ಡ್ ಇವರೇ ಇರಬೇಕು ಅಂತ ಎಲ್ಲರೂ ಫುಲ್ ಶಾಕ್ ಆಗ್ತಾರೆ. ಆಮೇಲೆ ನೋಡಿದ್ರೆ ನಾವು ಬೇಗ ತಪ್ಪಿಸ್ಕೋಬೇಕು, ಸನ್ ಗಾರ್ಡ್ ನಮ್ಮನ್ನ ಹಿಡ್ಕೊಳ್ಳೋಕ್ಕಿಂತ ಮುಂಚೆ ಬೇಗ ನಾವು ತಪ್ಪಿಸ್ಕೊಂಡ್ಬಿಡ್ಬೇಕು ಅಂತ ನಾಮೆಲ್ಲ ಫುಲ್ ಎಕ್ಸೈಟ್ ಆಗಿದ್ದಾರೆ. ಅವರಲ್ಲಿ ಇನ್ನೇನು ಒಳಗಡೆ ಹೋಗ್ಬೇಕು ವಾಪಸ್ ಅಂದ್ಬಿಟ್ಟು ಲೂಫಿ ಗೇರ್ 5th ಅಲ್ಲಿದ್ದಾನೆ ಗೈಸ್. ಲೂಫಿ ಗೇರ್ 5th ಅಲ್ಲಿ ಹೋಗ್ಬಿಟ್ಟು ಆ ಸ್ನೇಕ್ ಏನಿತ್ತು, ಆ ಸ್ನೇಕ್ಗೆ ಗಮ್ ಡಾನ್ ಪಿಸ್ತೂಲ್ ಅಂತ ಹೊಡಿತಾನೆ ಗೈಸ್. ಬೂಮಿಂಗ್ ಡಾನ್ ಪಿಸ್ತೂಲ್ ಅಂತ ಒಂದೇ ಏಟು ಮುಗೀತು ಸ್ನೇಕ್ ಕತೆ. ಸ್ನೇಕ್ ಬಿದ್ದೋಯ್ತು. ಆಮೇಲೆ ಎಲ್ಲರೂ ಒಳಗಡೆ ವಾಪಸ್ ಓಡೋಗ್ತಿದ್ದಾರೆ. ಸನ್ಗಾರ್ಡ್ ಅವ್ರು ಹಿಡಿಯೋಕ್ಕಿಂತ ಮುಂಚೆ ವಾಪಸ್ ಹೋಗ್ಬಿಡ್ಬೇಕು, ನಾವು ಎಲ್ಲ ಬೇಗ ತಪ್ಪಿಸ್ಕೊಂಡ್ಬಿಡ್ಬೇಕು ಗಾರ್ಡಿಯನ್ಸ್ ಇಂದ ಅಂತ ನೋಡ್ತೀವಿ. ಅವಾಗ ನಾವು ಫೈನಲ್ ಆಗಿ ಡಬಲ್ ಸ್ಪ್ರೆಡ್ ನೋಡ್ತೀವಿ. ಅವಾಗ ಒಳಗಡೆ ಎಲ್ಲಿ ನಾವು ಒಡ್ಸ್ಕೊಂಡಿತ್ತಲ್ಲ ಕಿಂಗ್ ಬೆಕ್ಕು, ಆ ಬೆಕ್ಕು ಅಲ್ಲೇ ಮತ್ತೆ ವಾಪಸ್ ಬರ್ತಾ ಇದೆ. ಆ ವಾಪಸ್ ಬಂದಿದ್ದೆ ನೋಡ್ಬಿಟ್ಟು ಎಲ್ಲರೂ ಅದ್ರ ಮೇಲೆ ಜಂಪ್ ಮಾಡಿ ಕುತ್ಕೊಂಡ್ಬಿಡ್ತಾರೆ. ದೊಡ್ಡದಾಗಿತ್ತಲ್ಲ, ಎಲ್ಲರೂ ಅದ್ರ ಮೇಲೆ ಜಂಪ್ ಮಾಡಿ ಕುತ್ಕೊಂಡ್ಬಿಟ್ಟು ಒಳಗಡೆ ವಾಪಸ್ ಓಡ್ತಾ ಇದ್ದಾರೆ. ಆ ಸನ್ಗಾರ್ಡಿಂದ ಬಂದಿರೋ ವ್ಯಕ್ತಿ, ಆ ವ್ಯಕ್ತಿಯಿಂದ ಸನ್ಗಾರ್ಡಿಂದ ತಪ್ಪಿಸ್ಕೊಂಡು ಓಡ್ತಾ ಇದ್ದಾರೆ. ಆ ಬೆಕ್ಕು ಮಾತಾಡ್ತಾ ಇದೆ. ಸೊ ವಿ ಹ್ಯಾವ್ ಚಾಪರ್ ಇದ್ದಾನೆ. ಆ ಬೆಕ್ಕು ಏನ್ ಹೇಳ್ತಿದೆ ಅಂತ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಯು ಆಲ್ ಪೇ ಫಾರ್ ದಿಸ್, ನೀವು ಇದ್ರ ಅನುಭವಿಸ್ತೀರಾ, ಇದನ್ನೆಲ್ಲ ಮಾಡಿದಕ್ಕೆ ನೀವು ಅನುಭವಿಸ್ತೀರಾ ಅಂತ ಆ ಬೆಕ್ಕು ಹೇಳ್ತಾ ಇದೆ. ಅದನ್ನ ಚಾಪರ್ ಟ್ರಾನ್ಸ್ಲೇಟ್ ಮಾಡಿ ಎಲ್ಲರಿಗೂ ಹೇಳುತ್ತೆ. ಸರ್ಲಿ ಬಿಡು, ಅದನ್ನ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಶಾಪ್ ಮಾತಾಡ್ಕೊತಾರೆ. ಆಮೇಲೆ ನಾಮಿ ಅವಳು ಇವಾಗ ಆ ರೂಮಲ್ಲಿ ಆಚೆ ಏನು ಹೋಗಿದ್ದು, ಆ ಆಚೆ ಹೋಗಾದ್ಮೇಲೆ ಅವಳಿಗೇನು ಟ್ರೆಷರ್ ಏನೋ ಸಿಗ್ಲಿಲ್ವಂತೆ. ಅದಕ್ಕೋಸ್ಕರ ಅವಳು ಎತ್ಕೊಂಡ್ ಬಂದಿದ್ದಾಳೆ ಇವಾಗ ಇಡೀ ಕೇಜ್ನ ಮ್ಯಾಪ್, ಬ್ಲೂ ಪ್ರಿಂಟ್,
ಇಡೀ ಕೇಜ್ದು ಬ್ಲೂ ಪ್ರಿಂಟ್ ಇವಾಗ ನಾಮಿ ಕೈಲಿದೆ. ಎಲ್ಲರಿಗೂ ಖುಷಿ ಆಗುತ್ತೆ. ದೇವ್ ನಾವು ಹೆಂಗೆ ತಪ್ಪಿಸ್ಕೋಬೇಕು ಅದೆಲ್ಲ ದಾರಿ ಗೊತ್ತಾಗುತ್ತೆ ಇವಾಗ ಅಂತ ಹೋಗ್ಬಿಟ್ಟು ಇವಾಗ ನಾವು ಸ್ಟ್ರೈಟ್ ಹೋಗ್ಬೇಕು, ಹಂಗೆ ಹೋಗ್ಬೇಕು ಅಂತ ಎಲ್ಲರೂ ನಾಮಿ ಎಲ್ಲರಿಗೂ ಹೇಳ್ತಿದ್ದಾರೆ. ಇವಾಗ ನ್ಯಾವಿಗೇಟರ್ ಅಲ್ವಾ, ಆಬ್ವಿಯಸ್ಲಿ ಸೂಪರ್ ಕೆಲಸ. ಎಲ್ಲರೂ ಫುಲ್ ಶಾಕ್ ಆಗಿದ್ದಾರೆ. ಮತ್ತೆ ಎಲ್ಲ ಹಿಂದೆ ನೋಡ್ತಾರೆ, ಸನ್ ಗಾಡ್ ಒಳಗಡೆ ಬರ್ತಾ ಇದ್ದಾನೆ, ತಪ್ಪಿಸ್ಕೊಳಕ್ ಬಿಡ್ತಿಲ್ಲ. ಯಾರಿದು ಸನ್ ಗಾಡ್ ಅಂತ ಮೇನ್ ಕ್ವಶನ್ ಇವಾಗ. ನನ್ಗಂತೂ ಅರ್ಥ ಆಗ್ತಿಲ್ಲ. ಸನ್ ಗಾಡ್ ನಿಮ್ಮನ್ನೆಲ್ಲ ಬಿಡಲ್ಲ, ನನ್ನ ಕಂಟ್ರಿಗೆ ಬಂದು ನನ್ನ ಕಂಟ್ರಿಲೇ ಎಲ್ಲ ಫುಲ್ ಹಾಳು ಮಾಡ್ತೀರಾ, ನಿಮ್ಮನ್ನು ಬಿಡಲ್ಲ ಅಂದ್ಬಿಟ್ಟು ಎಲ್ಲ ಬೆಕ್ಕನ ಮೇಲೆ ಕೂತಿರೋ ಸ್ಟ್ರಾಂಗ್ಸ್ಗೆಲ್ಲ ಬೈತಾವನೆ. ಅವ್ನು ಹಿಂದೆ ತಪ್ಪಿಸ್ಕೊಳಕ್ ಹೋಗಕ್ಕೂ ಬಿಡ್ತಿಲ್ಲ. ಅವನ ಕೈಯಲ್ಲಿ ಅದೇ ಥರ ದೊಡ್ಡ ಸನ್ ಇದೆ. ಮತ್ತು ಇವಾಗ ಶೀಲ್ಡ್ ಬೇರೆ ಇದೆ, ಅದಕ್ಕೂ ಸೇಮ್ ಅದೇ ಥರ ಸನ್ ಗಾಡ್ ಥರ ರಿಂಗ್ ಥರದ್ದು ಮತ್ತು ಶೈನಿಂಗ್ ಎಲ್ಲ ಬರ್ತಾರೋ ಥರ ಇದೆ. ಯಾರಪ್ಪ ಇದು? ನಿಮ್ಮನ್ನೆಲ್ಲ ತಪ್ಪಿಸ್ಕೊಳಕ್ಕೆಲ್ಲ ಬಿಡಲ್ಲ ಅಂತ ಎಲ್ಲ ಫುಲ್ ಮಾತಾಡ್ಕೊಂಡು ಹೋಗ್ತಾನೆ. ಆಮೇಲೆ ಅಲ್ಲಿರೋ ಒಳಗಡೆ ಜನಗಳು ಫುಲ್ ಶಾಕ್ ಆಗಿಬಿಟ್ಟಿದ್ದಾರೆ. ಅಯ್ಯೋ ಸನ್ ಗಾಡ್ ಬಂದ್ಬಿಟ್ರು ಒಳಗಡೆ ಅಂತೆಲ್ಲ ಫುಲ್ ಓಡೋಗ್ತಾವ್ರೆ. ಏನೇ ಆಗಲಿ ನಿಮ್ಮನ್ನು ತಪ್ಪಿಸ್ಕೊಳಕ್ ಬಿಡಲ್ಲ ಅಂತ ಚಾಪ್ಟರ್ ಎಂಡ್ ಆಗುತ್ತೆ. ಸೊ ಇವಾಗ ನಮ್ಗೆ ಮೇನ್ ಗೊತ್ತಾಗಿರೋದು ಇದೊಂದು ಜೈಂಟ್ ರೂಮು. ಓಕೆ, ಜೈಂಟ್ ರೂಮು. ಆ ಜೈಂಟ್ ರೂಮ್ ಒಳಗಡೆ ಒಂದು ಆ ಬೆಕ್ಕಿರೋದಕ್ಕೆ ಅಂತ ಮಾಡಿರೋ ಲೆಗೋ ಕೇಜು, ಅದರೊಳಗಡೆ ಮನುಷ್ಯರನ್ನು ಕೂಡ ಬಿಟ್ಟಿದ್ದಾರೆ. ಸರಿನಾ? ಆ ಮನುಷ್ಯರು ಅಲ್ಲಿರೋದನ್ನ ಎದುರ್ಕೊಂಡು ಸನ್ ಗಾಡ್ಗೆ ಭಯ ಪಡ್ತಿರ್ತಾರೆ. ಸೊ ಈ ರೂಮು ಲೋಕಿದಾಗಿರ್ಬೋದು, ಮತ್ತೆ ಈ ಸನ್ ಗಾಡ್ ಥರ ಮಾಸ್ಕ್ ಹಾಕೊಂಡ್ರೆ ಲೋಕಿ ಆಗಿರ್ಬೋದು. ಹೌ ಇಸ್ ದಿಸ್ ಥಿಯರಿ? ಅವನೊಂಥರ ಸನ್ ಗಾಡ್ ಥರ ಆ್ಯಕ್ಟ್ ಮಾಡ್ತಿರ್ಬೋದು. ನಾನೇ ಇಲ್ಲಿಗೆ ಸನ್ ಗಾಡ್, ನನ್ನ ಯಾರು ಇಲ್ಲೇನು ಮಾಡೋಕ್ಕಾಗಲ್ಲ, ಎಲ್ಲ ಮಿನಿಯೇಚರ್ಸ್ ಅಲ್ವಾ, ಅದಕ್ಕೋಸ್ಕರ ಅವನೇ ಆ ಬೆಕ್ಕನ್ನ ಬಿಡೋದಕ್ಕಿಂತ ಮನುಷ್ಯನೆಲ್ಲ ಬಿಟ್ಟು ಆಟ ನೋಡ್ತಾ ಇರ್ಬೋದು. ಅವನೇ ಸನ್ ಗಾಡ್ ಇರ್ಬೋದು. ಅಲ್ಲಿಗೆ ಏನನ್ಸುತ್ತೆ? ಕ್ರೇಜಿ ಆಗಿದೆ ಅಲ್ವಾ? ಸೊ ಇದೆಲ್ಲ ಅನ್ಕೋತಾರೆ. ಮತ್ತು ಮೇಯ್ನ್ ಈ ಚಾಪ್ಟ್ರಲ್ಲಿ ನನಗೆ ಅನಿಸಿದ್ದು ಫಸ್ಟು ಉಸಾಪ್ನ ಪವರ್ ಅಪ್ಪು ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಹೋಗ್ತಾ ನಮಗೆ. ನನಗೆ ಇದನ್ನು ಸ್ಟಾರ್ಟಿಂಗಲ್ಲೇ ಇದನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಮೊದಲೇ ಹೇಳಿದಾಗೆ, ಎಲ್ಬಾಫ್ ಸ್ಟಾರ್ಟಿಂಗಲ್ಲಿ ಇದನ್ನು ಮೆನ್ಷನ್ ಮಾಡಿದ್ರು ಅಂದರೆ ಎಲ್ಬಾಫ್ ಎಂಡ್ ಆಗೋ ಟೈಮಲ್ಲಿ ಉಸಾಪ್ಗೆ ಒಂದು ಪವರ್ ಅಪ್ ಸಿಕ್ಕಿರಬಹುದು ಅಂತ ನನಗನ್ನಿಸ್ತಾ ಇದೆ. ಅದು ಮಾತ್ರ ಕ್ರೇಜಿ. ಸರಿ, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಆಮೇಲೆ ಸಾಂಜಿ ಕಾಮಿಡಿ ಮಾತ್ರ ಹೆವಿ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆ ಮಿರರ್ ಎಲ್ಲಿರುತ್ತೆ ಗೊತ್ತಿಲ್ಲ, ಅವರು ಕೇಳಬೇಕು, ನೋಡೋಣ. ಇದೆ ಮಿರರ್ ಅಂತೂ ಸಗದಾಗಿತ್ತು. ಈ ಕಡೆಯಿಂದ ಟ್ರಾನ್ಸ್ಪರೆಂಟು, ಆ ಕಡೆಯಿಂದ ಫುಲ್ಲು ರಿಫ್ಲೆಕ್ಷನ್ ಮಾತ್ರ ಅನಿಸುತ್ತೆ. ಒಟ್ಟಲ್ಲಿ ನಾವಿರೋದು ಇವಾಗ ಕೇಜಲ್ಲಿ ಚಾಪರು ಸಿಕ್ಕಾಯ್ತು. ಇವಾಗ ಇಷ್ಟೆಲ್ಲ ನಡೆದಿದೆ. ಇವಾಗ ನೆಕ್ಸ್ಟ್ ನಮಗೆ ಇವಾಗ ಶಿಪ್ಪಲ್ಲಿ ಏನು ನಡೀತದೆ ಅಂತ ಇವತ್ತು ಇನ್ನೂ ತೋರಿಸಿಲ್ಲ ನಮಗೆ. ಶಿಪ್ಪಲ್ಲಿ ಏನೇನು ನಡೀತಾ ಇದೆ, ರಾಬಿನ್ನು, ಫ್ರಾಂಕಿಲ್ ಅವರೆಲ್ಲ ಹುಡುಕಕ್ಕೆ ಎಲ್ಲೆಲ್ಲೋದ್ರು, ಎಲ್ಲೆಲ್ಲಿ ಹುಡುಕ್ತಾ ಇರ್ಬೋದು ಅವ್ರನ್ನ, ದೇವನಿಗೂ ಗೊತ್ತಿಲ್ಲ. ಮತ್ತಿಲ್ಲ ಅವರು ಎಲ್ಬಾಫ್ ಬಂದ್ಬಿಟ್ರ ನೋಡ್ಕೊಳ್ಳೋಣ, ಅವರ ಮುಂದೆ ಹೋಗಿರ್ಬೋದು, ಎಲ್ಬಾಫಲ್ಲಿ ಹೋಗ್ಬಿಟ್ಟು ಹುಡ್ಕೊಳ್ಳೋಣ ಅಂತ ಅನ್ಕೋತಾರ, ಇಲ್ಲ ಅಲ್ಲೆಲ್ಲರ ಹುಡ್ಕಕ್ಕೆ ಹೋಗ್ತಾರ, ಐಡಿಯಾ ಇಲ್ಲ. ನಿಮ್ಗೇನು ಅನಿಸುತ್ತೆ ಈ ಚಾಪ್ಟರ್ ಬಗ್ಗೆ? ಚಾಪ್ಟರ್ ನನ್ನ ಹತ್ರ ಸಖತ್ ಇನ್ಫಾರ್ಮೇಟಿವ್ ಆಗಿತ್ತು, ಎಕ್ಸೈಟಿಂಗ್ ಆಗಿತ್ತು. ಸನ್ ಗಾಡ್ ಬಗ್ಗೆನೇ ಇವಾಗ ನೆಕ್ಸ್ಟ್ ಚಾಪ್ಟರ್ ಇರುತ್ತೆ ಅಂತ ಅನ್ಸುತ್ತೆ. ಯಾರಿದು ಸನ್ ಗಾಡ್? ಮಾಸ್ಕ್ ಬೇರೆ ಹಾಕೊಂಡ್ಬಿಟ್ಟು ಸನ್ ಗಾಡ್ ಗೊತ್ತಾಯ್ತು ಇವಾಗ ಯಾರು ಅಂತ. ಮಾಸ್ಕ್ ಹಾಕೊಂಡ್ಬಿಟ್ಟಿದ್ದಾರೆ. ಲೋಕಿ ಮೈ ಟಾಪ್ ಪ್ರಿಯಾರಿಟಿ ಲೋಕಿ ಆಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಈ ಚಾಪ್ಟರ್ ಬಗ್ಗೆ ಕೆಳಗಡೆ ಕಾಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.